ಮತ್ತು ಇನ್ನು ಎಕ್ಸಾಮ್ ಸ್ಟ್ರಾಟಜಿ ಹೆಂಗೆ ಮಾಡ್ಕೊತಿದ್ದೆ ನಾನು ಹೇಳ್ತಿರೋದು PSC ಪ್ರಿಪ್ರೇಷನ್ ಹೆಂಗೆ ಮಾಡ್ತಾ ಇದೆ. ಯಾಕೆಂದರೆ ಈಗ ಇದು ನಿಮ್ಮದು ಚೇಂಜ್ ಆಯಿತು. KSP ನಡೆಸ್ತಿದ್ದು ತೆಗೆದುಬಿಟ್ಟು KE ಕೊಟ್ಬಿಟ್ರು ಆ ಒಂದು ಇನ್ಸಿಡೆಂಟಿಂದ. ಹಾಗಾಗಿ ನಿಮ್ಮದು ಕ್ವಶನ್ ಪೇಪರ್ ಟಫ್ ಇತ್ತು. ನಾನು ಕಂಪೇರಿಟಿವ್ ನೋಡಿದಾಗ 402 ಇಸ್ ವೆರಿ ಡಿಫಿಕಲ್ಟ್ ಇತ್ತು. ತುಂಬ ವಿದ್ಯಾರ್ಥಿಗಳು ಪೇಪರ್ 1 ಪೇಪರ್ 2 ಎರಡರಲ್ಲೂ ಶ್ರಮಪಟ್ಟು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಎಲ್ಲ ಕೊಟ್ಟಿದ್ರು ಮತ್ತು ಡಿಫಿಕಲ್ಟ್ ಇತ್ತು. ನಿನಗೆ ಏನು ಅನ್ನಿಸ್ತು ಕ್ವಶನ್ ಪೇಪರು? ಮತ್ತು ಈ ಮುಂದಿನ ತಯಾರಿ ಮಾಡೋ ವಿದ್ಯಾರ್ಥಿಗಳಿಗೆ PSIಗೆ ಪ್ರಿಪೇರ್ ಮಾಡೋ ವಿದ್ಯಾರ್ಥಿಗಳಿಗೆ ನಿನ್ನ ಸಜೆಷನ್ಸ್ ಏನು? ಹೆಂಗೆ ಪ್ರಿಪೇರ್ ಆಗಬೇಕು, ಹೆಂಗೆ ಪ್ರಿಪೇರ್ ಆದರೆ ಸಕ್ಸಸ್ ಆಗ್ಬೋದು? ಯಾಕೆಂದರೆ ಆಲ್ರೆಡಿ ಸಕ್ಸಸ್ ಆಗಿರೋದೆಯಾ? ಆಗಿರೋದು ನೀನು ಹೇಳಿದ್ರೆ ಅದು ಇನ್ನೂ ತುಂಬ ಹುಡುಗರಿಗೆ ರೀಚ್ ಆಗುತ್ತೆ, ಅಥೆಂಟಿಕೇಷನ್ ಅನಿಸುತ್ತೆ. ಮತ್ತು ಒಂದು ಓವರ್ ಆಲ್ PSI ಪೇಪರ್ 1 ಪೇಪರ್ 2 ಎರಡೂ ನೀವು ಹೆಂಗೆ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಹೇಳು ಸರ್. ಫಸ್ಟಿಗೆ ಈ PSI ಎಕ್ಸಾಮ್ ಅನ್ನೋಕ್ಕಿಂತನೂ ಈಗ ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೊಂಡು ಹೇಳ್ತೀನಿ ಸರ್. ಓಕೆ, ಹಾಂ, ಫೌಂಡೇಶನ್ ಹೆಂಗೆ ಸ್ಟ್ರಾಂಗ್ ಮಾಡ್ಕೋಬೇಕಂತ ಹೇಳಿ. ಯಾಕಂದರೆ ಸುಮಾರು ಜನಕ್ಕೆ ಈ ಫೌಂಡೇಶನ್ ಇರಲ್ಲ ಸರ್. ಬೇಸಿಕ್ ಸಬ್ಜೆಕ್ಟ್ಸೇ ಕವರ್ ಮಾಡ್ಕೊಂಡಿರಲ್ಲ ಅಥವಾ ಸರಿಯಾಗಿ ಓದಿರಲ್ಲ, ಕಂಟಿನ್ಯೂಟಿ ಇರಲ್ಲ, ಇನ್ನೇನು ಆಗಿರುತ್ತೆ. ಎಕ್ಸಾಮ್ ಹಾಲಲ್ಲಿ ಕೈ ನಡೆಯುತ್ತೆ, ಕನ್ಫ್ಯೂಷನ್ ಮಾಡ್ಕೋತೀವಿ, BA ಹಾಕೋಕೆ ಹೋಗಿ C ಹಾಕಿರ್ತೀವಿ, C ಹಾಕಿ D ಹಾಕಿರ್ತೀವಿ, ಹಿಂಗೆ ಏನೋ ಒಂದು ಆಗಿರುತ್ತೆ. ಇದು ಹೆಂಗೆ ಸರ್, ಇದು ಹೆಂಗೆ ಸಾಲ್ವ್ ಮಾಡ್ಕೋಬೇಕು, ಮತ್ತು ಸಬ್ಜೆಕ್ಟ್ ಹೆಂಗೆ ಎಲ್ಲನೂ ಕ್ಯಾರಿ ಮಾಡಬೇಕು, ಎಲ್ಲ ಸಬ್ಜೆಕ್ಟನ್ನು ಮುಗಿಸಿದಿನ ಅನ್ನೋ ಫೀಲು, ಕಾನ್ಫಿಡೆನ್ಸ್ ನಿನಗೆ ಹೆಂಗೆ ಬರಬೇಕು ಅದನ್ನು ಅನ್ನೋದು ನಾನು ಹೇಳ್ತೀನಿ ಸರ್ ಇಲ್ಲಿ. ಓಕೆ, ನನಗೂ ಇದು ಇದ್ದಿತ್ತು ಸರ್. ನನಗೆ ಇದು KSRP PSI KSISF PSI ಎಲ್ಲ ನಾನು ಹತ್ತಿರ ಹೋಗಿ ಬಿದ್ದಿದ್ದಕ್ಕೆ ನನಗೆ ಅನುಭವ ಆಯ್ತು. ಅದು ನಂದು ಹೆಂಗಾಗಿಬಿಟ್ಟಿತ್ತು ಅಂದರೆ, ಈಗ PSI ಅಂತ ಮಾಡಿದ್ದೀನಿ ಅಂದರೆ ಈ 402 PSI ಅದೇ ಹೇಳ್ತೀನಿ ಸರ್. ಏನಾಗಿಬಿಟ್ಟಿತ್ತು, CTI ಅಕೌಂಟ್ ಅಸಿಸ್ಟೆಂಟು, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟು, SDA FDA ಇವಷ್ಟು ಎಕ್ಸಾಮ್ ಕ್ಲಿಯರ್ ಮಾಡಿದ್ರು ಇವು ಇದಕ್ಕಂತಲೇ ಮಾಡಿಲ್ಲ. ಮೈಂಡಲ್ಲಿ ಹೆಂಗಿತ್ತು ಸರ್ ಅಂದರೆ, ಇದಕ್ಕಂತಲೇ ಫೋಕಸ್ ಮಾಡಿಲ್ಲ. PSI ಅಂತ ಮಾಡಿದ್ದೀನಿ, ಆರಾಮಾಗಿ ಬರೋಣ ಎಕ್ಸಾಮ್, ಬಿಂದಾಸಾಗಿ ಬರೋಣ ಅಂದ್ಕೊಂಡು ಬರೆದಿದ್ದು ಎಲ್ಲನೂ ಕ್ಲಿಯರ್ ಆಯಿತು. PSI ಬರಲೇಬೇಕು ಅಂತ ಹೇಳಿ ಕುತ್ಕೊಂಡು ಬರೆಯೋದು ಎಕ್ಸಾಮ್ ಸೆಕೆಂಡ್ ಲಿಸ್ಟಲ್ಲಿ ಬಂತು. ಓಕೆ, ಏನು ಗೊತ್ತಾ ಸರ್ ಇದಕ್ಕೆ ರೀಸನ್ನು? ನನಗೆ ಅನ್ಸಿದ ರೀಸನ್ ಏನಪ್ಪ ಅಂದರೆ, ಮೈಂಡ್ ಮೇಲೆ ಭಾಳ ಒತ್ತಡ ತೊಗೊಂಡ್ಬಿಡ್ತೀವಿ ಸರ್ ಎಕ್ಸಾಮ್ ಹಾಲಲ್ಲಿ. ಎಕ್ಸಾಕ್ಟ್ಲಿ, ಇದಕ್ಕಂತ ಮಾಡಿದೀಯಾ, ನೀ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದೀಯ ನೋಡು, ನೀ ಇದಕ್ಕಂತಾನೆ ಮಾಡಿದೀಯಾ, ನೀ ಚೆನ್ನಾಗಿ ಹಾಕ್ಬೇಕು ಇದನ್ನು. ಒಂದು ಸರಿ 2 ಸರಿ ಓದ್ ಕ್ವಶನ್ ಅನ್ನ, 2 ಅಲ್ಲ 3 ಸರಿ ಆಪ್ಷನ್ಸ್ ಓದು, ಬಟ್ ಕರೆಕ್ಟಾಗಿ ಟಿಕ್ ಮಾಡು. ಇದು ಯಾವಾಗ ಮೈಂಡ್ ಮೇಲೆ ಸ್ಟ್ರೆಸ್ ಬರುತ್ತೆ, ಒತ್ತಡ ಬರುತ್ತಲ್ಲ, ಆಲ್ಮೋಸ್ಟ್ ಆ ಕ್ವಶನ್ ತಪ್ಪುತ್ತೆ ಸರ್. ಕರೆಕ್ಟ್, ಕನ್ಫ್ಯೂಷನ್ ಆಗುತ್ತೆ ಸರ್. ಹೌದು, ನಿಜ, ಕನ್ಫ್ಯೂಷನ್ ಆಗಿ ತಪ್ಪುತ್ತೆ. ಹಾಗಾಗಿ ನಾನು ಏನು ಮಾಡಿಬಿಟ್ಟೆ, 402 PSIಲಿ ಒಂದು ಕ್ವಶನ್ 2 ಸರಿ 3 ಸರಿ ಓದ್ಬಿಟ್ಟು, ನನಗೆ ಅದು ಕ್ವಶನ್ ಪೇಪರ್ ಕೂಡ ನೀವು ಒಂದೇ ಸ್ವಲ್ಪ ಟಫ್ ಇತ್ತು. ಕಂಪ್ಯಾರಿಟಿವ್ಲಿ 545 PSI ಅಂದರೆ ಅದು ಟಫೇ ಕ್ವಶನ್ ಪೇಪರ್. ನಮಗೆ ಸ್ವಲ್ಪ ಅಪ್ಡೇಟ್ ಮಾಡಿ ಕ್ವಶನ್ ಪೇಪರ್ ಸ್ವಲ್ಪ ಇದು ಮಾಡಿಬಿಟ್ಟಿದ್ರು ಅವರು. ನನಗೆ ಕ್ವಶನ್ ಪೇಪರ್ ಮುಗಿಸೋಕ್ಕೆ ಆಗಲಿಲ್ಲ ಅದನ್ನು. ಸೆಕೆಂಡ್ ಪೇಪರ್ನ GK ಪೇಪರ್ ಬಿಡ್ಸ್ಕೊತ ಹೋದೆ. ಸರಿ ಸುಮಾರು 10-15 ಕ್ವಶನ್ ಎಲ್ಲ ಬಿಟ್ಬಿಟ್ಟೆ ಲಾಸ್ಟಿಗೆ. ಕ್ವಶನ್ ಈಸಿನೇ ಇತ್ತು, ಬಟ್ ಬಿಟ್ಟೆ. ಯಾಕಂದರೆ ಟೈಮ್ ನೋಡಿದ್ರೆ ಟೈಮ್ ಆಗೋಗ್ಬಿಟ್ಟಿತ್ತು. ನಾನು ಏನು ಮಾಡಿದ್ದೀನಿ, ಒಂದೊಂದು ಕ್ವಶನನ್ನು 2 ಸರಿ ಓದ್ಕೊಂಡು ಕೂತ್ಬಿಟ್ಟಿದ್ದೀನಿ. ನಾನು ಬಿಡಿಸ್ತಿದ್ದೆ, ಪಕ್ಕಾ ಬಿಡಿಸ್ತಿದ್ದೆ. ಯಾಕಂದರೆ ನಾನು ಹಿಂದೆ ಎಕ್ಸಾಮ್ ಬರೆದಿದ್ದೆ. ಇವನ್ KS ಪ್ರಿಲಿಮ್ಸ್ ಕೂಡ ಒಂದು ಸರಿ ಬರೆದಿದ್ದೆ ನಾನು. ಎಲ್ಲನೂ KS ಪ್ರಿಲಿಮ್ಸ್ ಕೂಡ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ನಾನು. ಅವೆಲ್ಲ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ಇದು ಕ್ವಶನ್ ಪೇಪರ್ ಏನೋ ಅಲ್ಲ ಮಾಡ್ತಿದ್ದೆ ನಾನು. ಬಟ್ ನಂದು ಲೈಫಲ್ಲಿ ಏನಾಗ್ಬಿಡ್ತು, ಅದು 2 ಸರಿ ಓದ್ಕೊಂಡು ಹೋಗ್ಬಿಟ್ನಲ್ಲ. ಚೆನ್ನಾಗಿ ಹಾಕ್ಬೇಕು ಅಂತೇಳಿ ಅಲ್ಲಿ ಎಲ್ಲೋ ಒಂದು ಕಡೆ ಎಡೋದು ಅನಿಸುತ್ತೆ ನಾನು. ಕೊನೆ ಒಂದಿನ ಟೈಮ್ ಕರೆಕ್ಟಾಗಿ ಇದಾಗಲಿಲ್ಲ, ಸೆಟ್ ಆಗಲಿಲ್ಲ. ಒಂದು 10 ಕ್ವಶನ್ ಬಿಟ್ಟೆ. ಆ 10 ಕ್ವಶನ್ ಬಿಟ್ಟು ಒಂದು 4-5 ಕ್ವಶನ್ ಆದರೂ ಹಾಕ್ತಿದ್ದೆ ಅನಿಸುತ್ತೆ ಅಲ್ಲಿ. ಅದಕ್ಕೆ ಸೆಕೆಂಡ್ ಲಿಸ್ಟಲ್ಲಿ ಸೆಲೆಕ್ಷನ್ ಆದ PSIಲಿ. ಹಾಗಾಗಿ ಅದು ಎಕ್ಸಾಮ್ ಆಲ್ದು ಅದನ್ನು ಹೇಳ್ತೀನಿ ಸರ್. ಮೊದಲು ಬುಕ್ಸ್ ಓದೋದನ್ನು ಹೇಳ್ತೀನಿ ಸರ್. ನಾನಿಲ್ಲಿ ಹೆಂಗೆ ಬುಕ್ಸ್ ಓದಬೇಕಂತೇಳಿ ನಾನು ಮಾಡಿದ್ದು ಅಂದರೆ, ನಾನು ಹೆಂಗೆ ಹೇಳ್ತೀನಿ ಅಂದರೆ, ಈಗ ನನ್ನನ್ನು ಇನ್ಸ್ಪಿರೇಷನ್ ಆಗಿ ಓದಬೇಡ, ನನ್ನನ್ನು ಮೋಟಿವೇಶನ್ ಆಗಿ ಓದಬೇಡ, ಅಥವಾ ನನ್ನ ಜಾಗದಲ್ಲಿ ಯಾರೋ ತಗೋಬೇಡ ಸರ್. ನಾನು ಡೈರೆಕ್ಟಾಗಿ ಹೇಳ್ತೀನಿ. ಕರೆಕ್ಟ್. ಯಾಕೆ ಗೊತ್ತಾ ಸರ್, ಮೊದಲು ಎದೆಲಿ ಬೆಂಕಿ ಇರ್ರಿ ಸರ್. ನಮ್ಮ ಮನೇಲಿ ಮೊದಲು ಬೆಂಕಿ ಇರಲಿ. ಎಷ್ಟು ದಿನ ಅಂತ ಪಕ್ಕದ ಮನೆಗೆ ಹೋಗಿ ಬೆಂಕಿ ತಂದು ನಮ್ಮ ಮನೆ ಒಳ್ಳೆ ಪುಟ್ಟ ಮಾಡ್ಕೊಂಡು ಅಡುಗೆ ಮಾಡಿ ತಿನ್ನೋಕ್ಕಾಗುತ್ತೆ ಸರ್? ಆಗಲ್ಲ. ಎಷ್ಟು ದಿನ ತರ್ತೀವಿ ಸರ್? ಒಳಗಡೆ ಬೆಂಕಿ ಹತ್ತಿದಾಗ ಸಾನೆ ಸರ್. ಎದೆಯಲ್ಲಿ ಬೆಂಕಿ ಇದ್ರೇ ಆಗೋದಿಲ್ಲ. ನಂದೇನು ಮೈ ಮರಿಬಾರ್ದು. ಒಂದು 2 ವರ್ಷ ಆದರೂ ಕಂಟಿನ್ಯೂ ಓದಬೇಕು. 1 ತಿಂಗಳು ಬರ್ತೀನಿ, ಒಂದು 6 ತಿಂಗಳು ಓದ್ತೀನಿ, ಒಂದು ಯಾವುದೋ ಎಕ್ಸಾಮ್ ಬರ್ತೀನಿ, ಒಂದು ಪೊಲೀಸ್ ಕಾನ್ಸ್ಟೇಬಲ್ ಬರ್ತೀನಿ, ಒಂದು PSI ಬರ್ತೀನಿ, ಬಿಟ್ಬಿಟ್ಟು ಮನೆ ಹೋಗ್ತೀನಿ ಅನ್ನೋಂಗಿಲ್ಲ ಸರ್. ಮೊದಲು ಬೆಳಲೇಬೇಕು ಸರ್. ಇಲ್ಲಿ ಎಲ್ಲರೂ ಬೀಳ್ತಾರೆ. ಏನು ಹೋದ ಕೂಡಲೇ ನಾನು ಒಂದು 2 ವರ್ಷ ಓದೇನಪ್ಪ, ಫಸ್ಟ್ ಎಕ್ಸಾಮ್ ಕ್ಲಿಯರ್ ಮಾಡಿ ಅನ್ನೋರು ಭಾಳ ಕಡಿಮೆ ಸರ್. ಇರ್ಬೋದು, ಭಾಳ ಕಡಿಮೆ. ಹೌದು ಸರ್. ಹಂಗಾಗಿ ಒಂದು ಸ್ವಲ್ಪ 4-5 ಎಕ್ಸಾಮು ಹೆಚ್ಚು ಕಮ್ಮಿ ಆಗುತ್ತೆ ಸ್ಟಾರ್ಟಿಂಗಿಗೆ. ಹಾಗಂತ ಬಿಡಬಾರ್ದು ಸರ್. ಈಗ ಒಂದು ಎಕ್ಸಾಮ್ ಬಂತು, PC ಎಕ್ಸಾಮ್ ಬರೆದಿದ್ದೆ, ಕ್ಲಿಯರ್ ಆಗಲಿಲ್ಲ, ಒಂದು 2-3 ತಿಂಗಳು ಊರಿಗೆ ಹೋಗೋಣ, ಲೈಬ್ರರಿ ಓದೋರು, ಧಾರವಾಡಲ್ಲಿ ಓದೋರು ಅಥವಾ ಊರಲ್ಲಿ ಓದೋರು, ಒಂದು ಸ್ವಲ್ಪ ದಿನ ಏನು ಮಾಡೋದು ಬೇಡ, ಫ್ರೆಶ್ ಆಗಿ ಆರಾಮಿರೋಣ, ಮತ್ತೆ ನೋಟಿಫಿಕೇಶನ್ ಆಗಲಿ, ಮತ್ತೆ ಸ್ಟಾರ್ಟ್ ಮಾಡೋಣ. ಈ ಮೆಂಟಲಿಂದ ಹೊರಗೆ ಬರ್ಬೇಕು ಸರ್. ಮೊದಲು ಕಂಟಿನ್ಯೂ ಇರಲಿ. ಇವತ್ತು ಎಕ್ಸಾಮ್ ಬರ್ದಿದೆಯಾ, ರವಿವಾರ ಬರ್ದಿಯಾ, ಸಂಡೇನೇ ಎಕ್ಸಾಮ್ ಬಂದಿಯಾ, ಸೋಮವಾರದಿಂದ ಮತ್ತೆ ಓದಕ್ಕೆ ಸ್ಟಾರ್ಟ್ ಆಗಿರಬೇಕು. ಗ್ಯಾಪ್ ಕೊಡೋಂಗಿಲ್ಲ. ಅಥವಾ ರಿಸಲ್ಟ್ ರಿಸಲ್ಟಲ್ಲಿ ನೀನು ಸೆಲೆಕ್ಷನ್ ಲಿಸ್ಟಲ್ಲಿ ಇಲ್ಲ ಅಂದ್ಕೊಳ್ಳೇನೆ ಮತ್ತೆ ನೋಟಿಫಿಕೇಶನ್ ಆಗಲಿ ನೋಡೋಣ ಅನ್ನೋಂಗಿಲ್ಲ. ಮತ್ತೆ ರೀಸ್ಟಾರ್ಟ್ ಸ್ಟಾರ್ಟ್ ಮಾಡಬೇಕು. ಅದ್ರ ಮಾರದಿನ ಸ್ಟಾರ್ಟ್ ಮಾಡಿರಬೇಕು. ಒಂದು ವಾರ ಕೂಡ ಕೊಡೋಂಗಿಲ್ಲ. ನಾನು ಹಿಂಗೆ ಸರ್, ಅದು ಮಾರದಿನ ಮತ್ತೆ ಓದಕ್ಕೆ ಸ್ಟಾರ್ಟ್. ಅವತ್ತು KSISF KSRP PSIಗೆಲ್ಲ ನಾನೇ ರೂಮಲ್ಲೆಲ್ಲ ಉಳ್ಳಾಡಿ ಎತ್ತಿದ್ದೀನಿ. ಬಟ್ ಅದ್ರ ಮರದೇ ನಾನು ಮತ್ತೆ 4 ಗಂಟೆಗೆ ಎದ್ದಿದ್ದೀನಿ. ಮತ್ತೆ ಕೈಯಲ್ಲಿ ಅದೇ ಬುಕ್ಕು.
ಅಂದರೆ ನಂದೇನು ಸರ್ ಆಗೋವರೆಗೂ ಮಾಡ್ತಾನೆ ಇರಲಿ, ಅದು ಆಗಲಿ ನಂದೇನು. ಮತ್ತು ಇನ್ನೊಂದು ಪ್ರತಿ ಸಲನೂ ಬೆಳಗ್ಗೆ ಎದ್ದ ಕೂಡಲೇ ಒಂದು ಮಾತಂತಿದೆ ಸರ್, ಅದು ಯಾವುದೋ ಫಿಲ್ಮಲ್ಲಿ ಬಂದಿತ್ತು, ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತೇಳಿ. ನನ್ನ ಕರ್ಮನ ಮಾಡ್ತೀನಪ್ಪ ಅದು ಭಗವಂತ ಅಂತ ಕೈ ಮುಗಿದ್ಬಿಡ್ತಿತ್ತು ಬೆಳಗ್ಗೆ ಎದ್ದ ಕೂಡಲೇ. ನಾನು ಪ್ರಾಮಾಣಿಕ ಇದ್ರೆ ನಾನು ಕೊಡಿಸು, ಇಲ್ಲ ಬೇಡ, ನನ್ನ ಪರಿಶ್ರಮ ನೀನು ಕಂಡ್ರೆ ನೀನು ಕೊಡಿಸು, ಫಲ ನೀನು ಕೊಡ್ತೇನೆ, ನನಗೆ ಗೊತ್ತು, ನನ್ನ ಕರ್ಮ ನಾನು ಮಾಡ್ತಾ ಹೋಗ್ತೀನಿ ಅಂತ ಅನ್ನೋದು ಅಷ್ಟೇ ನನಗೆ. ಅದು ನಂದು ಬುಕ್ ಕೈಯಲ್ಲಿ ಕೂತ್ಕೋತಿದ್ದೆ ನಾನು ಬೆಳಿಗ್ಗೆ, ಹಾಗೆ ಓದ್ತಿದ್ದೆ. ಡೈಲಿ ಅದೇ ಓದೋದು ಯಾವ್ದು ಎಕ್ಸಾಮ್ ಆಗಲಿ, ಫೇಲ್ ಆಗಲಿ, ಎಕ್ಸಾಮ್ ಮುಗಿದ್ಲಿ ಅಥವಾ ರಿಸಲ್ಟ್ ಬರಲೇ ಇರಲಿ, ನೋಟಿಫಿಕೇಶನ್ ಯಾವಾಗ ಆಗಲಿ, ಏನಿಲ್ಲ, ನಂದೇನು ಡೈಲಿ 12 ಅವರ್ ಓದಬೇಕು, ಇಷ್ಟು ಸಬ್ಜೆಕ್ಟ್ ಕ್ಯಾರಿ ಮಾಡಬೇಕು, ಅದಷ್ಟೇ ತಲೆಯಲ್ಲಿ. ಮತ್ತು ಓದುವಾಗ ನಾನು ಯೂಸ್ ಮಾಡಿ ಸ್ಟ್ರಾಟಜಿ ಹೇಳಬೇಕಂದ್ರೆ ಸರ್, ಈಗ ನಾನು ಏನು ಮಾಡ್ತಿದ್ದೆ, ಈ ಎಲ್ಲ ಸಬ್ಜೆಕ್ಟನ್ನು ಡಿವೈಡ್ ಮಾಡ್ಕೊಂಡಿದ್ದೆ ಸರ್. 1.5 ತಾಸು ಎಲ್ಲ ಸಬ್ಜೆಕ್ಟು ಡಿವೈಡ್ ಮಾಡ್ಕೊಂಡಿದ್ದೆ. ಡಿವೈಡ್ ಮಾಡ್ಕೊಂಡು ಓದ್ಬೇಕಾದ್ರೆ ನಾನು 3-4 ಸರಿ ಓದಿದೆ, 4 ಸರಿ ಓದಿದೆ. 4 ಸರಿ ಓದ್ಮೇಲೆ 5ನೇ ಸರಿಗೆ ನನಗೆ ನೋಟ್ಸ್ ಮಾಡೋದು ಗೊತ್ತಿಲ್ಲ, ಯಾರೂ ಹೇಳಿಲ್ಲ. 5ನೇ ಸರಿಗೆ ನೋಟ್ಸ್ ಮಾಡಬೇಕಂದ್ರೆ ಹೀಗೆ ನಾನು ಆನ್ಲೈನಲ್ಲಿ ಸ್ವಲ್ಪ ಈ ಟೆಲಿಗ್ರಾಮ್ ಇದೆಲ್ಲ ಓದ್ಮೇಲೆ 1 ವರ್ಷ ಆದಮೇಲೆ ಟೆಲಿಗ್ರಾಮ್ ಒಂದು ಇನ್ಸ್ಟಾಲ್ ಮಾಡ್ಕೊಂಡು ಟೆಲಿಗ್ರಾಮ್ ನೋಡ್ತಿದ್ದೆ ಜಾಸ್ತಿ ನಾನು. ಯಾಕಂದರೆ ಟೆಲಿಗ್ರಾಮ್ ಯಾಕೆ ನೋಡ್ತಿದ್ದೆ, ಅದಕ್ಕೆ ಮೇನ್ ರೀಸನ್ ಏನಂದರೆ ನ್ಯೂಸ್ ಪೇಪರ್ ಕಟ್ಟಿಂಗ್ಸ್ ಓದ್ತಿದ್ದೆ ಒಂದು. ಇನ್ನೊಂದು PSI ಅಂತ ನಿಮ್ಮದೊಂದು ಗ್ರೂಪ್ ಇತ್ತು, ಆ PSI ಫಸ್ಟ್ ಪೇಪರು ಸೆಕೆಂಡ್ ಪೇಪರ್ಸ್ ಒಳಗೆ ಮಾಡ್ತಿದ್ದೆ. ಟೆಲಿಗ್ರಾಮ್ ಒಂದು ನನ್ನ ಹತ್ರ ಇತ್ತು. ಆವಾಗ ನಾನು ಏನು ಮಾಡಿದೆ, ಈ PSIದು ಈ ಎಲ್ಲ ಎಕ್ಸಾಮ್ಗೂ ಪ್ರಿಪ್ರೇಷನ್ ಟೈಮಲ್ಲಿ ಈ 3-4 ಸರಿ ಬುಕ್ ಓದಿದೆ. 3-4 ಸರಿ ಬುಕ್ ಓದಿದೆ. 5ನೇ ಸರಿ ನೋಟ್ಸ್ ಮಾಡಬೇಕಲ್ಲ ಸರ್. ನೋಟ್ಸ್ ಮಾಡಬೇಕಂದ್ರೆ ಈಗ ಎಲ್ಲರೂ ನೋಟ್ಸ್ ಮಾಡಿ ಯಾರಾದರೂ ಕೇಳಿದ್ರೆ, ಈಗ ಅಣ್ಣ ಈಗ ಬೆಂಗಳೂರಲ್ಲಿ ಸ್ವಲ್ಪ ಜನ ಓದ್ತಿದ್ರು, ಧಾರವಾಡಲ್ಲ ನಮ್ಮ ಫ್ರೆಂಡ್ ಓದ್ತಾಯಿದ್ರು, ಕೇಳಿದ್ರೆ ನೋಟ್ಸ್ ಮಾಡಬೇಕಪ್ಪ, ನೋಟ್ಸ್ ಮಾಡಿದ್ರೆ ಆಗತ್ತಿಲ್ಲ ಅಂದ್ರೆ ಆಗಲ್ಲ, ನೋಟ್ಸ್ ಮಾಡಬೇಕು, ನಾನು ಹೆಂಗೆ ಮಾಡ್ಬೇಕು ನೋಟ್ಸು. ನಾನೇನು ಮಾಡಿದೆ ಸರ್, ಈಗ ಈ ಜಿಯೋಗ್ರಫಿ ಬುಕ್ ಓದ್ತಾ ಇದ್ದೀನಿ. ಜಿಯೋಗ್ರಫಿ ಬುಕ್ ಓದ್ತಿರ್ಬೇಕಾದ್ರೆ ಫಸ್ಟ್ ಯಾವುದೋ ಜ್ವಾಲಾಮುಖಿ ಬಗ್ಗೆ ಓದ್ತಾ ಇದ್ದೀನಿ ಅಂದ ಕೂಡಲೇ ಒಂದು ವೈಟ್ ಶೀಟ್ ಇಡ್ತಿದ್ದೆ ಆ ಬುಕ್ಕಲ್ಲಿ. ಈಗ ಜ್ವಾಲಾಮುಖಿ ಬಗ್ಗೆ ಓದ್ತಾ ಇದ್ದೀನಿ ಅಂದರೆ ನನಗೆ ನೆನಪು ಉಳಿಯಲ್ಲ. ಏನಪ್ಪ ಅಂದರೆ ಈಗ ಯಾವುದೋ ದೇಶದಲ್ಲಿ ಯಾವುದೋ ಜ್ವಾಲಾಮುಖಿ ಇದೆ, ಅದು ನನಗೆ ನೆನಪು ಉಳಿತಾ ಇಲ್ಲ, ತಪ್ತಾ ಇದ್ದೀನಿ, ಅದಷ್ಟೇ ಬರೀತಿದ್ದೆ ಸರ್. ಯಾವ್ದು ನೆನಪು ಉಳಿಯಲ್ಲ ಅದಷ್ಟೇ ಬರಿತಾ ಇದ್ದೆ. ಹಿಂಗೆ ಎಲ್ಲ ಸಬ್ಜೆಕ್ಟಲ್ಲೂ ಒಂದೊಂದು ಶೀಟ್, ಒಂದೊಂದು ವೈಟ್ ಶೀಟ್ ಇಡ್ತಿದ್ದೆ, ಬರ್ಕೊಂಡು ತೆಗ್ದಿದ್ದು. ಯಾವಾಗ ಅಂದರೆ 4-5 ಸರಿ ಎಲ್ಲ ಬುಕ್ಸ್ ಓದಿದ ಮೇಲೆ ಅವಾಗ ಏನಾಗ್ಬಿಡ್ತಿತ್ತು ಸರ್ ಅಂದರೆ ಒಂದು 70% ನೆನಪು ಉಳಿತಿತ್ತು ಸರ್. ಅಷ್ಟು ಮೇಲೆ ಹೌದು, ಒಂದು 10-20% ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಹೋಗುತ್ತೆ. ಅವಾಗ ಯಾವ್ದು ನೆನಪು ಉಳಿಯಲ್ಲ ಅದನ್ನಷ್ಟೇ ಬರಿತಿದ್ದೆ ವೈಟ್ ಶೀಟಲ್ಲಿ. ಸರಿ, ಸುಮಾರು ಒಂದು ಸಬ್ಜೆಕ್ಟ್ಗೆ, ಈಗ ಜಿಯೋಗ್ರಫಿ ಬಂದರೆ ಜಿಯೋಗ್ರಫಿ ಅಥವಾ ಯಾವುದೇ ಅದರ್ ಸಬ್ಜೆಕ್ಟ್ ಆಗಿರ್ಬೋದು, ಒಂದು ಸಬ್ಜೆಕ್ಟ್ ಒಂದು 20-30 ಪೇಜ್ ಅಷ್ಟೇ ನೋಟ್ಸ್ ಆಗ್ತಿತ್ತು ನಂದು. ಅಂದರೆ ಏನು ನೆನಪುಳಿಯಲ್ಲ, ಬುಲೆಟ್ ಪಾಯಿಂಟ್ಸ್ ಅಷ್ಟೇ, ಅದಷ್ಟೇ ಬರ್ಕೋತಾ ಇದೆ. ಅದನ್ನು ಏನು ಮಾಡಿಬಿಟ್ಟೆ, ಸುತ್ತಮುತ್ತ ಒಂದು ಸಬ್ಜೆಕ್ಟ್ ಕೋಣೆ, ಆ ಕೋಣೆ ಎಲ್ಲನೂ ಗೋಡೆ ಅಂಟಿಸ್ಬಿಟ್ಟೆ. ಒಂದು ಜಿಯೋಗ್ರಫಿ ಒಂದು 20 ಪೇಜ್, ಇಷ್ಟೊಂದು 20 ಪೇಜು, ಈ ಸೈನ್ಸ್ ಒಂದು 20 ಪೇಜು, ಹಿಂಗೆಲ್ಲ ಯಾವ್ದು ನೆನಪುಳಿಯಲ್ಲ ಅದಷ್ಟೇ. ಬೆಳಿಗ್ಗೆ ಏನು ಮಾಡ್ಕೊಂಡ್ಬಿಟ್ಟೆ, ಟೈಮ್ ಟು ಚೇಂಜ್ ಮಾಡ್ಕೊಂಡ್ಬಿಟ್ಟು 1-2 ಅವರ್ ವಾಲ್ ರೀಡಿಂಗ್ ಅಂತ ಹಾಕೊಂಡ್ಬಿಟ್ಟೆ. ಎಲ್ಲ ಸಬ್ಜೆಕ್ಟ್ ಮುಂದೆ ಹಿಂಗೆ ನಿಂತ್ಕೊಂಡ್ಬಿಡ್ತಿದ್ದೆ, ಹೋಗಿ ಸುಮ್ಮನೆ ಹಿಂಗೆ ಕಣ್ಣಾಡಿಸ್ತಾ ಬರ್ತಿದ್ದೆ. ಅದು ಭಾರಿ ಹೆಲ್ಪ್ ಮಾಡುತ್ತೆ ಸರ್ ನನಗೆ. ವಾಲ್ ರೀಡಿಂಗ್ ಒಳ್ಳೆ ಕಾನ್ಸೆಪ್ಟ್ ತಂದಿದೆಯಾ, ಸೂಪರ್ ಚೆನ್ನಾಗಿದೆ. ಅದು ಹೆಂಗೆ ಮಾಡ್ಕೊಂಡ್ಬಿಟ್ಟಿದ್ದೆ, ಸುಮ್ಮನೆ ಜಿಯೋಗ್ರಫಿ ಓದ್ಕೊಂತ ಹೋಗ್ಬಿಟ್ರೆ, ಈಗ ಜ್ವಾಲಾಮುಖಿ ಬಗ್ಗೆ ಪಟ ಏನೋ ಓದಾತೇನೆ ಅಂದರೆ ಈಗ ಜ್ವಾಲಾಮುಖಿ ಎಲ್ಲ ನೆನಪಾಗ್ಬಿಡ್ತಿತ್ತು ನನಗೆ. ಹಿಂಗೆ ಚಾಪ್ಟರ್ ಹಿಂಗಿತ್ತು ಆ ಬುಕ್ನಾಗ, ಅಲ್ಲಿ ಹಿಂಗೆ ಹೈಲೈಟ್ ಮಾಡಿದ್ದೆ, ಆ ಲೈನ್ ಹಿಂಗಿತ್ತು, ಆ ಪ್ಯಾರ ಹಿಂಗಿತ್ತು, ಅವತ್ತರಿಂದ ನಾನು ಇಲ್ಲಿ ನೋಟ್ಸ್ ಬರ್ದೇನೆ ಇಲ್ಲಿ ಗಾಡಿ ಮೇಲೆ ಅಂತೇಳಿ. ಅದೊಂಥರ ಬಂದುಬಿಡ್ತು ನನಗೆ. ಹಂಗಾದ ಭಾರಿ ಕೈ ಹಿಡಿತು ಸರ್ ನನಗೆ ಒಂದು. ಇನ್ನೊಂದು ಈ ಕರೆಂಟ್ ಅಫೇರ್ಸ್ ಬಂದುಬಿಟ್ರೆ, ಈಗ ಈ ಸಬ್ಜೆಕ್ಟನ್ನು ಹಿಂಗೆ ವಾಲ್ ರೀಡಿಂಗು ಅದು ಇದು ಮಾಡ್ಕೊಂಡೆ. ಈ ಕರೆಂಟ್ ಅಫೇರ್ಸ್ ಒಂದು ಹೆಂಗೆ ಮಾಡೋದು ಇನ್ನು ಅಂತೇಳಿ, ಅದೊಂದು ಕರೆಂಟ್ ಅಫೇರ್ಸ್ಗೆ ಏನು ಮಾಡಿದೆ, ಈಗ ನಾನು ಹೇಳಬೇಕು, ಗೇಟ್ವೇ IAS ಅಂತ ಯೂಟ್ಯೂಬ್ ಚಾನಲ್ ಇತ್ತು ಸರ್ದು. ಅವರು ನ್ಯೂಸ್ ಪೇಪರ್ ಕಟ್ಟಿಂಗ್ಸ್ ಹಾಕ್ತಾಯಿದ್ರು ಡೈಲಿ. ನಾನು ನ್ಯೂಸ್ ಪೇಪರ್ ಕಟ್ಟಿಂಗ್ಸ್ ಏನು ಮಾಡ್ತಿದ್ದೆ, ಡೈಲಿ ಸಾಯಂಕಾಲ ಬಂದುಬಿಡಲಿ 8 ಗಂಟೆಗೆಲ್ಲ ಸುಮಾರಿಗೆ ಆ ನ್ಯೂಸ್ ಪೇಪರ್ ಕಟ್ಟಿಂಗ್ಸನ್ನು ತೊಗೊಂಡು ನೋಟ್ಸ್ ಮಾಡ್ತಿದ್ದೆ. ನೋಟ್ಸ್ ಮಾಡಿ ಒಂದು ಪೇಜ್ ಆಗ್ತಾಯಿತ್ತು, ಅದೊಂದು ಕಡೆ. ಇನ್ನೊಂದು ಬೆಳಗ್ಗೆ 1-1.5 ತಾಸು ಮ್ಯಾಗ್ಝಿನ್ ಓದ್ತಿದ್ನಲ್ಲ, ಆ ಮ್ಯಾಗ್ಝಿನ್ ಸರ್ ಹೆಂಗಂದರೆ, ಈಗ ಒಂದು ಮ್ಯಾಗ್ಝಿನ್ ಒಂದು 100 ಪೇಜ್ ಇರುತ್ತೆ, 100-120 ಪೇಜ್ ಇರುತ್ತೆ. ಒಂದು ತಿಂಗಳಲ್ಲಿ ಆರಾಮಾಗಿ 3 ಸಾರಿ ಮ್ಯಾಗ್ಝಿನ್ ಓದ್ತಿದ್ದೆ, ರಿಪೀಟೆಡ್ಲಿ ಅದೇ ಸರ್. ಹೌದು, ಫಸ್ಟ್ ಸಾರಿ ಒಂದು ಸಾರಿ ಓದೋದು, ಸೆಕೆಂಡ್ ಸಾರಿ ಓದೋದು, 3 ಸಾರಿ ಸೇಮ್ ವೈಟ್ ಶೀಟ್ ಅದರಲ್ಲಿ ಬಿಡ್ತಿದ್ದೆ. ಆ ಮ್ಯಾಗ್ಝಿನಲ್ಲಿ ಒಂದು ವೈಟ್ ಶೀಟ್ ಇಟ್ಬಿಡ್ತಿದ್ದೆ, ಬುಲೆಟ್ ಪಾಯಿಂಟ್ಸ್ ಅಷ್ಟೇ ಸರ್. ಈಗ ಯಾರೋ ಒಂದು ಯಾವುದೋ ಸಂಸ್ಥೆ ನೇಮಕ ಆಗಿದ್ದಾರೆ ಅಂದರೆ, ಆ ನೇಮಕ ಆದಂಥ ವ್ಯಕ್ತಿ, ಆ ಸಂಸ್ಥೆ ಅಷ್ಟೇ ಹಿಂಗೆ ಒಂದು ಲೈನ್ ಬರೆದ್ಬಿಡ್ತಿದ್ದೆ. ಆ ಪೇಜಲ್ಲಿ ಏನೋ ಬಂದಿದೆ ಅಂದರೆ ಬರೆದ್ಬಿಟ್ಟು ಹಿಂಗೆ ಓಲ್ಡ್ ಮ್ಯಾಗ್ಝಿನ್ 1 ಪೇಜ್ ಆಗ್ತಿತ್ತು ಸರ್ ನನಗೆ. ಅದು ಒಂದು ಮ್ಯಾಗ್ಝಿನ್ ಎಲ್ಲನೂ ಫ್ರಂಟು ಬ್ಯಾಕು ಆದರೆ 1 ಪೇಜ್ ಆಯಿತು ವೈಟ್ ಶೀಟು. ಅದೊಂದು ಮಾಡಿ ಆ ಮ್ಯಾಗ್ಝಿನ್ ಸೈಡ್ ಇಟ್ಬಿಟ್ಟಿದ್ದೆ. 3 ಸಾರಿ ಓದಿ ಮ್ಯಾಗ್ಝಿನ್ ಸೈಡ್ ಇಟ್ಬಿಟ್ಟಿದ್ದೆ. ಈಗ ಹಿಂಗೆ ಆಗಿ ಎಲ್ಲ ಆದಮೇಲೆ 1 ವರ್ಷ ಆದಮೇಲೆ 12 ಅಥವಾ 1-2 ವರ್ಷ 24 ಮ್ಯಾಗ್ಝಿನು, 24 ಮ್ಯಾಗ್ಝಿನ್ದು 24 ವೈಟ್ ಶೀಟ್ ಸರ್, ಫ್ರಂಟು ಬ್ಯಾಕು ಅಷ್ಟೇ, ಒಂದು 24 ವೈಟ್ ಶೀಟು. ನಾನೇನು ಮಾಡಿಬಿಟ್ಟಿದ್ದೆ, ಎಕ್ಸಾಮ್ಗೆ ಬರಬೇಕಾದ್ರೆ ಈ ಸ್ಪೆಸಿಫಿಕ್ ಸಬ್ಜೆಕ್ಟೆಲ್ಲ ಬರ್ತಿತ್ತಲ್ಲ, ಈಗ ನಮ್ಮದು ಈಗ CTIಯಲ್ಲಿ ಅಥವಾ ಈ ಕಮ್ಯುನಿಕೇಷನಲ್ಲಿ ಬರಬೇಕಾದ್ರೆ KA KPSCಲೆಲ್ಲ ಈ ಕೋಆಪರೇಟಿವ್ಸು, ಪಂಚಾಯತ್ ಸಿಸ್ಟಮ್ಸು, ಆಮೇಲೆ ಭೂ ಸುಧಾರಣೆ, ಇವೆಲ್ಲ ಸ್ಪೆಸಿಫಿಕ್ ಸಬ್ಜೆಕ್ಟನ್ನು ನಾನು ಏನು ಮಾಡಿಬಿಡ್ತಿದ್ದೆ. CTI ಎಕ್ಸಾಮ್ ಆಯ್ತಪ್ಪ, ಈಗ CTI ಎಕ್ಸಾಮ್ಗೆ ಹೋಗ್ಬೇಕು, 1 ತಿಂಗಳಲ್ಲಿ ಎಕ್ಸಾಮ್ ಬರುತ್ತೆ ಅಂದ ಕೂಡಲೇ ಸಿಲೆಬಸ್ ತೊಗೊಂಡ್ಬಿಟ್ಟು ಏನೇನು ಓದಿದ್ದೀನಿ, ಬೇಸಿಕೆಲ್ಲ ಓದ್ಕೊಂಡಿದ್ದೀನಿ, ಕಮ್ಯುನಿಕೇಷನ್ ಕನ್ನಡ ಇಂಗ್ಲೀಷ್ ಗ್ರಾಮರೆಲ್ಲ ಓದ್ಕೊಂಡಿದ್ದೀನಿ, ಇನ್ನು ಏನು ಓದಿಲ್ಲ.
ಸ್ಪೆಸಿಫಿಕ್ ಈ ಭೂಸಾಧಾರಣೆ ಬಗ್ಗೆ ಓದಿಲ್ಲ, ಕೋಆಪರೇಟಿವ್ ಬಗ್ಗೆ ಓದಿಲ್ಲ, ಅಥವಾ ಇನ್ಯಾವುದ್ರ ಬಗ್ಗೆ ನಾನು ಓದಿಲ್ಲ ಅಂದರೆ ಅದನ್ನು ಎಕ್ಸ್ಟ್ರಾ ಕ್ಲಾಸ್ ಸರ್ಚ್ ಮಾಡೋದು, ಅಥವಾ ಯಾವುದೋ ಬುಕ್ಸಲ್ಲಿ ಓದೋದು, ಅಥವಾ ಯಾವುದೋ ಮ್ಯಾಗ್ಝಿನಲ್ಲಿ ಬಂದರೆ ಅದನ್ನು ಓದೋದು ಮಾಡ್ಕೊಂಡು ಅದನ್ನ ಪ್ರಿಪೇರ್ ಮಾಡ್ಕೊತಿದ್ದೆ. ಆ ಎಕ್ಸಾಮ್ ನಿಯರೆಸ್ಟ್ 1 ತಿಂಗಳು ಇರಬೇಕಾದ್ರೆ ಪೂರ್ತಿ ದಿನ ಇದೆ, ಅದನ್ನು ನಾವು ಮಾಡ್ಕೊಳ್ಳೋದು. ಜೊತೆಗೆ ಏನು ಮಾಡಿದೆ, ಡೈಲಿ ಒಂದು ಕ್ವಶನ್ ಪೇಪರ್ ಬಿಡಿಸ್ತಾ ಹೋಗ್ಬಿಟ್ಟೆ. ಗುಡ್. ಈಗ 1-2 ತಿಂಗಳಿದೆ ಅಂದರೆ ಕಂಟಿನ್ಯೂ ಎಕ್ಸಾಮ್ ಕ್ವಶನ್ ಪೇಪರ್ ಬಿಡಿಸೋದು, ದಿನ ಕ್ವಶನ್ ಪೇಪರ್. ಅದು ಹೆಂಗಂದರೆ ಎಕ್ಸಾಮ್ ಹಾಲಲ್ಲಿ ಯಾವ ಟೈಮಿಗೆ ನಾನು ಕ್ವಶನ್ ಪೇಪರ್ ಬಿಡಿಸ್ತೇನೆ ಅದೇ ಟೈಮಿಗೆ ನಾನು ಇಲ್ಲಿ ಬಿಡಿಸೋದು, ಡೈಲಿ ಬಿಡಿಸೋದು, ಅದನ್ನು ಸಾಲ್ವ್ ಮಾಡ್ಕೊಳ್ಳೋದು. ಡೈಲಿ ಮಾಡ್ತಾ ಹೋಗ್ಬಿಟ್ಟೆ. ಸೀಟಾಗಿ ಒಂದು ಕಮ್ಯುನಿಕೇಷನ್, ಒಂದು ಜಿ ಕೆ ಬಿಡಿಸೋದು, ಸ್ಪೆಸಿಫಿಕ್ ಸಬ್ಜೆಕ್ಟ್ ಓದ್ಕೊಳ್ಳೋದು. ಆಮೇಲೆ ಕರೆಂಟ್ ಅಫೇರ್ಸ್ ಏನಿತ್ತಲ್ಲ 24 ಪೇಜ್ ಇರ್ತದು. ನನಗೆ ಹೆಂಗೆ ಫೀಲ್ ಬರ್ತಿತ್ತು ಅಂದ್ರೆ ಸರ್, ಈಗ ಭಾಳ ಜನ ಹುಡುಗರ್ದು ಹೆಂಗಾಗಿಬಿಡುತ್ತೆ, ಒಂದು 24 ಮ್ಯಾಗ್ಝಿನ್ ಇರ್ತಾವೆ, 2 ವರ್ಷ ಓದಿರ್ತಾರೆ, ಒಂದು ಇಷ್ಟು ಮಾಡಿ ಇಟ್ಟಿರ್ತಾರೆ. ಆಮೇಲೆ ಬುಕ್ಸ್ ಇಷ್ಟು ಇಟ್ಟಿರ್ತಾರೆ. ನೋಟ್ಸ್ ಬರೀ ಹೆಂಗೆ ಬರೆದಿರ್ತಾರಪ್ಪ ಅಂದ್ರೆ, ನಾನು ನೋಡಿದ್ದೀನಿ ಸರ್, ನನಗೆ ಅದು ತಪ್ಪು ಸರಿ ನನಗೆ ಗೊತ್ತಿಲ್ಲ, ನನ್ನ ವಿಷಯದಲ್ಲಿ ಕೈ ಹಿಡಿದಿಲ್ಲ. ಏನಾಗಿಬಿಡುತ್ತೆ, ಇಷ್ಟು ದೊಡ್ಡ ಬುಕ್ಸು ನೋಟ್ಸ್ ಮಾಡೋ ಕೂಡಲೇ ಈ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಬುಕ್ ತೊಗೊಂಡ್ಬಿಟ್ಟು ನೋಟ್ಸ್ ಮಾಡ್ಕೊಂಡು ಕೂತ್ರೆ ಒಂದು 50 ಪೇಜ್ ನೋಟ್ಸ್ ಮಾಡಿರ್ತಾರೆ. ಮಿನಿಮಮ್ 50-60 ಪೇಜ್ ನೋಟ್ಸ್ ಮಾಡಿರ್ತಾರೆ. ನನಗೆ ಅನಿಸೋ ಮಟ್ಟಿಗೆ 50-60 ಪೇಜ್, ಈಗ ಒಂದು ಸಬ್ಜೆಕ್ಟು ಕರ್ನಾಟಕ ಜಿಯೋಗ್ರಫಿ ಮಾತ್ರ 50-60 ಪೇಜ್, ಜಿಯೋಗ್ರಫಿನ ಒಂದು 200-300 ಪೇಜ್ ಆಗುತ್ತೆ. ಓಲ್ಡ್ ಸಬ್ಜೆಕ್ಟ್ ಒಂದು 200 ಪೇಜ್ ಜಿಯೋಗ್ರಫಿ ಜೊತೆಗೆ ಅನ್ಕೊಂಡು ಈಗ ಎಲ್ಲ ಸಬ್ಜೆಕ್ಟ್ನೂ ಕ್ಯಾರಿ ಮಾಡಿದ್ರೆ ಒಂದು 1200-1300 ಪೇಜ್ ಆಗುತ್ತೆ ಸರ್. ಎಲ್ಲ ಸಬ್ಜೆಕ್ಟ್ 1200-1300 ಪೇಜ್ ಜೊತೆಗೆ 24 ಮ್ಯಾಗ್ಝಿನ್ ಒಂದು 2 ವರ್ಷದ್ದು. 24 ಮ್ಯಾಗ್ಝಿನ್ ಅಂದರೆ ಹಬ್ಬ ಅಂದ್ರೆ ಅದೊಂದು 2400 ಪೇಜ್. ಹಾಂ ಸರ್, ಎಲ್ಲ ಸರ್ 3-4 ಪೇಜ್ ಸರ್. ಈ 3-4 ಪೇಜನ್ನು ಎಕ್ಸಾಮ್ 1 ತಿಂಗಳು ಇರ್ಬೇಕಾದ್ರೆ ಓದಕ್ಕೆ ಯಾರಂದ್ರೆ ಸಾಧ್ಯ ಸರ್? ಆಗಲ್ಲ. ಓದಿದ್ರೆ ರಿವಿಷನ್ ಮಾಡ್ಬೋದು ಅಷ್ಟೇ, ರಿವಿಷನ್ ಮಾಡ್ಬೋದು, ಸುಮ್ಮನೆ ಗ್ಲಾನ್ಸ್ ಮಾಡ್ಬೋದು ಅಷ್ಟೇ. ಇಲ್ಲಿ ಏನಾಗ್ಬಿಡುತ್ತೆ ಸರ್, ಎಕ್ಸಾಮ್ ಹೋಗ್ಬೇಕಾದ್ರೆ ಕಾನ್ಫಿಡೆನ್ಸ್ ಲೋ ಆಗಿಬಿಡುತ್ತೆ ಸರ್. ಏನಾಗಿದೆ, ಈ ಸಬ್ಜೆಕ್ಟ್ ಓದಿಲ್ಲ, ಆ ಸಬ್ಜೆಕ್ಟ್ ಏನೋ ಅಷ್ಟಿತ್ತು, ಈ ಸೈನ್ಸ್ ಇಷ್ಟು ಉಳಿದಿತ್ತು, ಈ ಕರೆಂಟ್ ಅಫೇರ್ಸ್ 24 ಮ್ಯಾಗ್ಝಿನಲ್ಲಿ 6 ಮಾತ್ರ ಓದಿದ್ದೀನಿ, ಇನ್ನೂ 18 ಬಾಕಿ ಇದೆ, ಇದೆಲ್ಲನೂ ಬಂದುಬಿಡುತ್ತೆ. ಅವಾಗ ನಾನು ಏನು ಮಾಡಿಬಿಡ್ತಿದ್ದೆ, ಎಲ್ಲನೂ ವೈಟ್ ಶರ್ಟ್ ತೊಗೊಂಡ್ಬಿಡ್ತಿದ್ದೆ ಒಳಗೆ. ಈ 24 ಮ್ಯಾಗ್ಝಿನಲ್ಲಿ 24 ವೈಟ್ ಶರ್ಟ್ ಹೊರ ತಗೊಂಡ್ಬಿಟ್ಟು ಒಂದು 20 ಸರಿ ಅದನ್ನೇ ಓದ್ಬಿಟ್ಟಿದ್ರೆ ನನಗೆ ಫೀಲ್ ಹೆಂಗಿರುತ್ತೆ ಅಂದ್ರೆ 24 ಮ್ಯಾಗ್ಝಿನ್ ಓದಿದ್ದೀನಿ ನಾನಂತೆ. 2 ವರ್ಷ ಮ್ಯಾಗ್ಝಿನ್ ಪೂರ್ತಿ. ಅದನ್ನು ಸೈಕಲಾಜಿಕಲ್ ಕಾನ್ಫಿಡೆನ್ಸ್ ಅಂತ ಕರೀತಾರೆ. ಅದು ನಾವು ಓದಿರಲಿಲ್ಲ ಅಂದ್ರೆ ನಮ್ಗೆ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. 24 ಮ್ಯಾಗ್ಝಿನ್ಸ್ ಓದಿದ್ದೀನಿ, ನನಗೆಲ್ಲ ರಿವಿಷನ್ ಇಸಿ, ನಂಗೆ ನೆನಪಿದೆ ಅಂತ ಅಂದ್ಬಿಟ್ಟು ಅದು ತುಂಬ ಎಕ್ಸಾಮ್ಸಲ್ಲಿ ಕಾನ್ಫಿಡೆನ್ಸ್ ಕೊಡುತ್ತೆ. ಅದು ಕಾನ್ಫಿಡೆನ್ಸ್ ಸರ್, 50% ಕಾನ್ಫಿಡೆನ್ಸ್ ಎಕ್ಸಾಮ್ ಹಾಲಲ್ಲಿ ಕೈ ಹಿಡಿಯೋದು. ಎಷ್ಟು, ಯಾಕಂದರೆ ಸುಮಾರು ಭಾಳ ಜನ ಓದಿದ್ದಾರೆ ಸರ್, ಒಂದು 5-10 ವರ್ಷ ಓದಿದ್ದಾರೆ ಪಾಪ. ನನ್ನ ಫ್ರೆಂಡ್ಸ್ ಇದ್ದಾರೆ ಪಾಪ, ಅವ್ರು ಫುಲ್ಲಿ ನಾಲೆಜ್ ಸರ್, ಎಲ್ಲನೂ ಗೊತ್ತವ್ರಿಗೆ. ಈ ಕಾನ್ಸೆಪ್ಟ್ ಬಗ್ಗೆ ನೀನು ಹಿಂಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನಗಿಂತನೂ ಒಂದು 10 ಪೇಜ್ ಜಾಸ್ತಿನೇ ಬರೀತಾರೆ, ಓದ್ತಾರೆ ಅಷ್ಟು, ಆ ಲೆವೆಲ್ಗೆ ಅವ್ರಿಗೆ ನಾಲೆಜ್ ಇದೆ. ಬಟ್ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ಕೂಡಲೇ ಕಾನ್ಫಿಡೆನ್ಸ್ ಇರಲ್ಲ, ಪ್ಯಾನಿಕ್ ಆಗ್ತಾರೆ. ಈ ಕ್ವಶನ್ ಓದಿದ ಕೂಡಲೇ ಏನ ಸೀನಾ ಅಂತೇಳಿ ಏನು ಕನ್ಫ್ಯೂಷನ್ ಮಾಡ್ಕೋತಾರೆ, ಒಂದೊಂದು ಕ್ವಶನನ್ನು ಓವರ್ ಥಿಂಕ್ ಮಾಡ್ತಾರೆ, ತಪ್ಪು ಹಾಕ್ತಾರೆ, ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬರಲ್ಲ. ಇದು ತುಂಬ ಜನದ ಇದಕ್ಕೈತಿ ಸರ್. ಕರೆಕ್ಟ್. ಏನೋ ಕಾನ್ಫಿಡೆನ್ಸ್ ಇಲ್ಲ, ಓದಿನೇನೋ ಕಾನ್ಫಿಡೆನ್ಸ್ ಅವರಲ್ಲಿಲ್ಲ. ಆ ಕಾನ್ಫಿಡೆನ್ಸ್ ಬರಬೇಕಂದ್ರೆ ನೋಟ್ಸನ್ನು ಶಾರ್ಟ್ ಮಾಡ್ಕೋಬೇಕಂತ ನಂದು ಸರ್. ಕರೆಕ್ಟ್. ರಿವಿಷನ್ಸ್ಗೆ ಈಸಿ ಆಗಬೇಕು. ಈಗ ಎಲ್ಲ ಸಬ್ಜೆಕ್ಟ್ ಸೇರಿ ಒಂದು 200 ಪೇಜ್ ನೋಟ್ಸ್ ಆಗಬೇಕು ಸರ್ ನಮ್ಮದು. ಅದೊಂದು 200 ಪೇಜ್ ಶಾರ್ಟ್ ನೋಟ್ಸು, ಒಂದು 50 ಪೇಜ್ ಕರೆಂಟ್ ಅಫೇರ್ಸು, ಒಂದು 250 ಪೇಜ್ ಅಂದರೆ 250 ಪೇಜನ್ನು 2 ದಿನದಲ್ಲಿ ಓದ್ಬೋದು, ರಿವಿಷನ್ ಮಾಡ್ಬೋದು ಆರಾಮಾಗಿ. ಒಂದು 10-15 ಸಲ ನಾವು ಎಲ್ಲನೂ ಓದ್ಕೊಂಡ್ಬಿಟ್ರೆ ಸಬ್ಜೆಕ್ಟ್ ಓದಿನೋ ಕಾನ್ಫಿಡೆನ್ಸ್ ಇರುತ್ತೆ, ಕರೆಂಟ್ ಅಫೇರ್ಸ್ ಓದಿನೋ ಕಾನ್ಫಿಡೆನ್ಸ್ ಇರುತ್ತೆ. ಇನ್ನು ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡ್ರೆ ಆರಾಮಾಗಿ ಓದಿದ್ದೀನಿ ತಗೊಂತೇಳಿ ಹಾಕೊಂತ ಹೋಗ್ಬಿಡ್ತೀವಿ. ಇದು ಸರ್ ಈ ಸಬ್ಜೆಕ್ಟ್ ಓದಬೇಕಾದ್ರೆ ಮತ್ತು ಈ ಕರೆಂಟ್ ಅಫೇರ್ಸ್ ನೋಡ್ಕೋಬೇಕಾದ್ರೆ ನಾನು ಮಾಡಿ ಸ್ಟ್ರಾಟಜಿ ಸರ್ ಇದು. ವೆರಿ ಗುಡ್, ಸೂಪರ್ ಸ್ಟ್ರಾಟಜಿ. ಅದರಪ್ಪ ಈಗ ನೀನು CTIಗೆ ಸೆಲೆಕ್ಷನ್ ಆಗಿ 17ನೇ ರ್ಯಾಂಕ್ ಪಡ್ಕೊಂಡು ಸೆಲೆಕ್ಷನ್ ಆಗಿದೆಯಾ. ಆ್ಯಕ್ಚುಲಿ ನನ್ನ ಪ್ರಕಾರ ಹೇಳಬೇಕು ಅಂತಂದರೆ PSIಗಿನ ಡಿಫಿಕಲ್ಟು ಏನು ಎಕ್ಸಾಮ್ ಅಂದರೆ CTI. ಯಾಕೆ KPSC ನಡೆಸೋ ಎಕ್ಸಾಮ್ ಆಗಿರೋದ್ರಿಂದ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುತ್ತೆ, ಮತ್ತು ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗಿರಬೇಕು. ಕಾನ್ಸೆಪ್ಟ್ ವೈಸ್ ಓದಿದರೆ ಮಾತ್ರ ನೀ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕತ್ತೆ. ಮೊದಲು ಏನಾಗ್ತಿತ್ತು, ಬೇರೆ PSI ಎಕ್ಸಾಮ್ ಈಸಿ ಇತ್ತು, ನಾವೆಲ್ಲ ಬರೆದ PSI ಎಕ್ಸಾಮ್. ಬಟ್ CTI ಎಕ್ಸಾಮ್ ನಾನು ಪಾಸ್ ಆಗಿದ್ದೀನಿ, ಅದ್ರ ಡಿಫಿಕಲ್ಟಿ ಲೆವೆಲ್ ಏನು ಅಂತ ನನಗೂ ಗೊತ್ತು. ಹಾಗಾಗಿ ನೀನು ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ CTI ಎಕ್ಸಾಮ್ ಹೆಂಗೆ ಪ್ರಿಪ್ರೇಷನ್ ಮಾಡಿದೆ ಅಂದರೆ CTI ಎಕ್ಸಾಮ್ ಪ್ರಿಪ್ರೇಷನ್ ಮಾಡೋರಿಗೆ ನೀನೇನು ಟಿಪ್ಸ್ ಕೊಡ್ತೀವಿ? ಯಾಕೆಂತಂದರೆ ಪೇಪರ್ 1 ಪೇಪರ್ 2 ಬರುತ್ತೆ. ಪೇಪರ್ 1 GS ಅದು ಕಾಮನ್ನಾಗಿ ಎಲ್ಲ ಕಾಮನ್ ಆಗಿರುತ್ತೆ. GS PSIಗೆ ಅಥವಾ KS ಪ್ರಿಲಿಮ್ಸ್ ಓದೋರಿಗೆ ಅಥವಾ ಯಾವುದೇ FD ಎಕ್ಸಾಮ್ ಓದೋರ್ಗೂ GS ಪೇಪರ್ ಕಾಮನ್ ಆಗಿರುತ್ತೆ. ಬಟ್ ಇಲ್ಲಿ ಮತ್ತೆ ಪೇಪರ್ 2 ಏನು ಬರುತ್ತೆ, ಕಮ್ಯುನಿಕೇಷನ್ ಪೇಪರ್ ಬರುತ್ತೆ. ಆಮೇಲೆ CTI ಎಕ್ಸಾಮು ನಾನು ನೋಡಿರೋ ಪಟ್ಟಿಗೆ 2 ಸತಿ ನಡೆದಿದೆ. 2014-15 ಒಂದು ಸತಿ ನಡೆದಿತ್ತು. ಈಗ ನಿಮ್ಮ ಬ್ಯಾಚ್ ಹೇಳಿದ್ರೆ ನೆಕ್ಸ್ಟ್ ಇನ್ನು ಮುಂದೇನೋ ಇನ್ನು ಸಮಥಿಂಗ್ ಪೋಸ್ಟ್ ಕಾಲ್ ಮಾಡಬೇಕು ಅಂತ ರೂಮರ್ ಇದೆ ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ಓದೋ ವಿದ್ಯಾರ್ಥಿಗಳಿಗೆ ಈ CTIಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು, ಫ್ರಮ್ ಬೇಸಿಕ್ಸ್ ಟು ಕಮ್ಯುನಿಕೇಷನ್ ಪೇಪರ್ ಆಗಿರ್ಬೋದು, GS ಆಗಿರ್ಬೋದು, ಯಾವ ರೀತಿ, ಯಾಕೆಂದರೆ ಇಂಟರ್ವ್ಯೂ ಇರಲ್ಲ ಮತ್ತು ಫಿಸಿಕಲ್ ಇರಲ್ಲ, ಏನಿರಲ್ಲ, ಎಲ್ಲರೂ ಬರೀಬೋದು. ಆಲ್ಮೋಸ್ಟ್ ಆಲ್ ಡಿಗ್ರಿ ಆಗಿರೋ ಎಲ್ಲ ಎಕ್ಸಾಮ್ಸ್ ಎಲ್ಲರೂ ಬರೀಬೋದು ಅಂದ್ಕೊತೀನಿ ಅಲ್ವಾ? ಹೌದು ಸರ್. ಹಾಗಾಗಿ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ಹೇಳೋ ಸರ್. CTI ಅಂದ್ಬಿಟ್ರೆ ಈಗ CTI ಅಂದರೆ ಗ್ರೂಪ್ ಸಿ ಕ್ವಶನ್ ಪೇಪರ್ ಸರ್. ಗ್ರೂಪ್ ಸಿನೇ ಈ SD FD ಸ್ವಲ್ಪ ಕ್ವಶನ್ ಪೇಪರ್ ಲೆವೆಲ್ ಟಫ್ ಆಗುತ್ತೆ, ಬಟ್ ಕಾಮನ್ ಸರ್. ಕಮ್ಯುನಿಕೇಷನು GS. ನಾನು ಫಸ್ಟಿಗೆ CTI ಪ್ರಿಪ್ರೇಷನ್ ಮಾಡೋಕ್ಕಿಂತ ಮುಂಚೆನೇ ಈ CTI ಅಪ್ಲಿಕೇಶನ್ ಹಾಕಿದ ಕೂಡಲೇ
ಹಾಕಿದ ಕೂಡಲೇ ಅದ್ರ ಬಗ್ಗೆ ಅಂದರೆ ನಾನು ಅಪ್ಲಿಕೇಶನ್ ಹಾಕಿದ ಮೇಲೆ ಸ್ವಲ್ಪ ಸಿಲೆಬಸ್ ನೋಡ್ಕೊತಿರ್ತೀನಿ ಸರ್. ನೋಟಿಫಿಕೇಶನ್ ನೋಡ್ಕೊಂಡು ಕೂಡಲೇ ಈ ಅದರ ಸ್ಪೆಸಿಫಿಕ್ ಸಬ್ಜೆಕ್ಟ್ ಬರುತ್ತೆ ಸರ್ ಕೆಲವೊಂದು. ಈ ಭೂ ಸುಧಾರಣೆ ಆಗಿರ್ಬೋದು, ಸಹಕಾರ ಸಂಘಗಳಾಗಿರ್ಬೋದು, ಆಮೇಲೆ ಇನ್ನು ಸುಮಾರು ಬರುತ್ತೆ ಸರ್ ಅದರಲ್ಲಿ ಸ್ಪೆಸಿಫಿಕ್. ಅವೆಲ್ಲನೂ ಸುಮಾರು ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಮೊದಲು ಇದನ್ನೆಲ್ಲ ನೋಡಿಕೊಂಡು ಆಮೇಲೆ ಏನು ಮಾಡಿಬಿಟ್ಟೆ ಓಲ್ಡ್ ಕ್ವಶನ್ ಪೇಪರ್ ನೋಡಿದೆ ಸರ್ ನಾನು. KPSC ಅವರು ಇಲ್ಲಿವರೆಗೂ ಏನು ನಡೆಸಿದಾರಲ್ಲ ಗ್ರೂಪ್ಸಿಗೆ ಅಂತೇಳಿ ಫಸ್ಟು ಕ್ವಶನ್ ಪೇಪರ್ ತೊಗೊಂಡೆ. ಫಸ್ಟಿಗೆ ತೊಗೊಂಡು ನೋಡ್ತಾ ಹೋದೆ ಸರ್ ಸುಮ್ಮನೆ ಯಾವ ಕ್ವಶನ್ ಎಲ್ಲಿಂದ, ಭೂ ಸುಧಾರಣೆಯಿಂದ ಎಲ್ಲಿ ಬಂದಿದೆ, ಆ ಪಂಚಾಯತ್ ಸಿಸ್ಟಮ್ ಮೇಲೆ ಎಲ್ಲಿಂದ ಬಂದಿದೆ, ಸಹಕಾರ ಸಂಘದ ಮೇಲೆ ಕ್ವಶನ್ ಬಂದಿದೆ. ಈ ಥರ ನೋಡ್ತಾ ಹೋದಂಗೆ ನನಗೆ ಅವಾಗ ಗೊತ್ತಾಗಿದ್ದು ಬೇಸಿಕ್ ಅಂದರೂ ಎಲ್ರಿಗೂ ಕಾಮನ್. PSIಗೂ ಅದೇ ಬೇಸಿಕ್ ಇರುತ್ತೆ, CTIಗೂ ಅದೇ ಬೇಸಿಕ್ ಇರುತ್ತೆ. ಬಟ್ ಇಲ್ಲಿ ಚೇಂಜ್ ಆಗ್ತಿರೋದು ಏನಪ್ಪ ಅಂದರೆ ನನ್ನ ಟ್ರ್ಯಾಕಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಏನಾಗ್ತಾ ಇರೋದು, ಒಂದು ನಾನು ಸಹಕಾರ ಸಂಘಗಳು ಓದ್ಕೋಬೇಕು, ಭೂ ಸುಧಾರಣೆಗಳು ಓದ್ಕೋಬೇಕು, ಪಂಚಾಯತ್ ಸಿಸ್ಟಮ್ ಓದ್ಕೋಬೇಕು, ಮತ್ತು ಇನ್ನೂ ಕೆಲವೊಂದು ಸೋಸಿಯಾಲಜಿ ಸಮಾಜಶಾಸ್ತ್ರದ ಕೆಲವೊಂದು ಕ್ವಶನ್ಗಳು ಬರ್ತಾಯಿವೆ, ಅವೆಲ್ಲನೂ ನಾನು ಇಲ್ಲಿ ಓದ್ಕೋಬೇಕಂತ ಗೊತ್ತಾಯ್ತು ನನಗೆ. ಮೊದಲು ನಾನು ಒಂದು 2 ಸರಿ ಎಲ್ಲ ಓಲ್ಡ್ ಕ್ವಶನ್ ಪೇಪರ್ ಫಸ್ಟಿಗೆ ಸಾಲ್ವ್ ಮಾಡ್ಕೊಂಡೆ. ಗ್ರೂಪ್ ಸಿ KPSC ಅವರು ಎಷ್ಟು ಕ್ವಶನ್ ಪೇಪರ್ ನಡೆಸಿದಾರಲ್ಲ ಅಷ್ಟು ನೋಡ್ಕೊಂಡೆ ಫಸ್ಟಿಗೆ. ನೋಡ್ಕೊಂಡ ಮೇಲೆ ಏನು ಮಾಡಿದೆ, ಸ್ಪೆಸಿಫಿಕ್ ಅಂದರೆ ಇಲ್ಲಿವರೆಗೂ ನಾನು PSI ಓದಬೇಕಾದ್ರೇ ಬೇಸಿಕ್ ಎಲ್ಲ ಸ್ಟ್ರಾಂಗ್ ಮಾಡ್ಕೊಂಡ್ಬಿಟ್ಟಿದ್ದೆ. ಇನ್ನು ಓದಬೇಕಾಗಿರೋದು ಒಂದು GK ಪೇಪರ್ಗೋಸ್ಕರ ಸ್ಪೆಸಿಫಿಕ್ ಸಬ್ಜೆಕ್ಟ್ ಓದ್ಕೋಬೇಕು, ಬಿಟ್ಟರೆ ಕಮ್ಯುನಿಕೇಷನ್ ಓದ್ಕೋಬೇಕು. ಇವೆರಡೇ ನನ್ನ ಹತ್ರ ಇರ್ತಿದ್ದೀನಿ. ನಾನು ಮಾಡಬೇಕಾಗಿರೋದು ಇದಿಷ್ಟು. ಇವಾಗ ಕ್ವಶನ್ ಪೇಪರ್ ನೋಡ್ಕೊಂಡ್ಮೇಲೆ ನಾನು ಈ ಭೂ ಸುಧಾರಣೆ ಮೇಲೆ ಸುಮಾರು ನಾನೇ ಹೇಳ್ತೀನಿ ಸರ್, ಸತೀಶ್ ಜೋಗ ಸರ್ ಅಂತೇಳಿ ಕ್ಲಾಸ್ ಮಾಡಿದರು, ನನಗೆ ತುಂಬ ಹೆಲ್ಪ್ ಆಯಿತು. ಅವರು ಕ್ಲಾಸ್ ನೋಡಿಕೊಂಡು ಸಪ್ರೇಟ್ ಬುಕ್ ನೋಟ್ಸ್ ಎಲ್ಲ ಮಾಡಿಕೊಂಡೆ ಭೂ ಸುಧಾರಣೆ ಮೇಲೆ, ಹಾಗೆ ಸಹಕಾರ ಸಂಘದ ಮೇಲೆ. ಅಂದರೆ ಬುಕ್ಸ್ ಅಂತ ಅದಕ್ಕಂತ ಓದಿಲ್ಲ, ಯಾವುದೋ ಯೂಟ್ಯೂಬಲ್ಲಿ ಕ್ಲಾಸ್ನ ಹೊಡ್ಕೊಂಡು ಯಾರು ಕ್ಲಾಸ್ ಮಾಡಿರ್ತಾರಲ್ಲ ಆ ಕ್ಲಾಸನ್ನು ನೋಡಿಕೊಂಡು ನೋಟ್ಸ್ ಮಾಡ್ಕೊಂಡು ಒಂದು ಬುಕ್ ರೆಡಿ ಮಾಡ್ಕೊಂಡೆ. ಸ್ಪೆಸಿಫಿಕ್ ಮಾತ್ರ ಅಂತ ಒಂದು ಬುಕ್ ರೆಡಿ ಮಾಡಿದೆ ನಾನೇ ಬರ್ಕೊಂಡು ಎಲ್ಲನೂ ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು. ಆಮೇಲೆ ಪಂಚಾಯತ್ ಸಿಸ್ಟಮ್ ಅಂತೂ ನಮ್ಮ ಕಾನ್ಸ್ಟಿಟ್ಯೂಷನ್ ಓದಿರ್ತೀವಿ, ಅದರಲ್ಲಿ ಇನ್ಡೆಪ್ತ್ ಓದ್ಕೊಂಡೆ. ಸ್ವಲ್ಪ ಆರ್ಟಿಕಲ್ಸು ಅದರಲ್ಲಿ ಪ್ರಕರಣಗಳಂತ ಬರ್ತಾವೆ, ಅವೆಲ್ಲ ನೋಡಿಕೊಂಡು ಎಷ್ಟು ಅಂದರೆ ಓಲ್ಡ್ ಕ್ವಶನ್ಗಳು ಹೆಂಗಾಗ್ಯಾವ, ಯಾವ ಪ್ರಕರಣ ಕೇಳ್ಯಾರ, ಅದ್ರ ಮೇಲೆ ನಾನು ಏನು ಓದಬೇಕಂತೇಳಿ ನೋಡಿಕೊಂಡು ಒಂದು ಬುಕ್ ನಾನೇ ಒಂದು ಸ್ಪೆಸಿಫಿಕ್ ಅಂತ ಒಂದು ಬುಕ್ ಮಾಡ್ಕೊಂಡೆ ಸರ್. ಗುಡ್. ಅದು ಬುಕ್ ಭಾಳ ಹೆಲ್ಪ್ ಮಾಡ್ತು ನನಗೆ. ಆಮೇಲೆ ಜೊತೆಗೆ ಈ ಕಮ್ಯುನಿಕೇಷನ್ ಅಂತ ಬಂದುಬಿಟ್ರೆ ನಾನು ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ 3 ಬರುತ್ತೆ ಸರ್. ಕನ್ನಡ ಗ್ರಾಮರು, ಇಂಗ್ಲೀಷ್ ಗ್ರಾಮರು ಕಾಮನ್ ಸರ್. ಒಂದು 2 ತಿಂಗಳು ಓದಿದ್ರೆ ನಾವು ಓದ್ಕೋಬೋದು. ಇಲ್ಲಿ ಪ್ರಾಬ್ಲಮ್ ಎಲ್ಲ ಏನಾಗುತ್ತೆ ಅಂದರೆ ಕಮ್ಯುನಿಕೇಷನಲ್ಲಿ ಈ ಗ್ರಾಮರ್ ವಿಷಯದಲ್ಲಿ ಇದು ವೆಕ್ಯಾಬ್ಯುಲರಿ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಕನ್ನಡನೇ ಇರಲಿ, ಇಂಗ್ಲೀಷೇ ಇರಲಿ, ಅದಕ್ಕೆ ತುಂಬಾ ಇರ್ಬೇಕು ಸರ್. ಮುಂಚೆಯಿಂದನೇ ಸ್ಟ್ರಾಂಗ್ ಇರಬೇಕು ವೆಕ್ಯಾಬ್ಯುಲರಿಗೆ. ಒಂದು 4-5 ತಿಂಗಳಲ್ಲಿ ಓದ್ಬಿಟ್ಟು ನಾನು ವೆಕ್ಯಾಬ್ಯುಲರಿ ಮಾಡ್ಕೋತಂದ್ರೆ ಆಗಲ್ಲ. ನನಗೆ ಅಲ್ಲಿ ವಿಷಯದಲ್ಲಿ ಏನು ಕೈ ಹಿಡಿತಂದ್ರೆ, ನಾನು ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ನನಗೆ ಈ ಕ್ಲಾಸ್ ನೋಡ್ತಿರ್ಬೇಕಾದ್ರೆ ನಿಮ್ಮ ಕ್ಲಾಸ್ ಎಷ್ಟು ಸರಿ ನೋಡಿದ್ದೀನಿ ಟ್ರಾನ್ಸ್ಲೇಷನ್ಗೆ ಏನು ಹೇಳ್ತಾರೆ, ವೆಕ್ಯಾಬ್ಯುಲರಿ ಸ್ಟ್ರಾಂಗ್ ಇರಬೇಕು ಅಂತ. ಹೌದು. ಸೆಂಟೆನ್ಸ್ ಕ್ರಿಯೇಷನ್ ಮಾಡ್ಬೇಕಾದ್ರೆ ವೆಕ್ಯಾಬ್ಯುಲರಿ ಸ್ಟ್ರಾಂಗ್ ಬೇಕಾ? ವೆಕ್ಯಾಬ್ಯುಲರಿ ನೆನಪಾಗಲಿಲ್ಲ ಅಂದರೆ ನೀನು ಏನು ಸ್ಟ್ರಾಂಗ್ ಅಲ್ಲಿ ಸೆಂಟೆನ್ಸ್ ಹೆಂಗೆ ರಚನೆ ಮಾಡ್ತೀಯ? ಆಗಲ್ಲ. ನಾನು ಏನು ಮಾಡ್ಕೊಂಡ್ಬಿಟ್ಟೆ, ನೀವು ಹೇಳ್ತಾ ಇದ್ರಿ ಈ ದ ಹಿಂದೂ ನ್ಯೂಸ್ ಪೇಪರ್ ಓದಬೇಕು ಅಥವಾ ಒಂದು ಯಾವುದೋ ನ್ಯೂಸ್ ಪೇಪರ್ ಓದ್ಕೋಬೇಕು, ಓದಬೇಕಾದ್ರೆ ನೀವು ಈ ಅಲ್ಲಿ ಬರ್ತಕ್ಕಂಥ ಈ ಚಲೋ ಅದರ ಬೇರೆ ಡಿಫಿಕಲ್ಟ್ ವರ್ಡ್ಸನ್ನು ತೊಗೊಂಡ್ಬಿಟ್ಟು ನೋಟ್ಸ್ ಅದನ್ನು ಬರೆದಿಟ್ಕೊಂಡು ಟ್ರಾನ್ಸ್ಲೇಷನ್ ಮಾಡಿಕೊಂಡು ಒಂದು ಬುಕ್ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ನಾನು ಅದು ಮಾಡಿದ್ದೆ ಸರ್. 1-2 ವರ್ಷ ನಾನು ಏನು ಮಾಡಿದ್ದೆ, ನನಗೂ ಕನ್ನಡ ಮೀಡಿಯಮ್ ಹುಡುಗ ನಾನು ಫಸ್ಟಿಗೆ. ನಮಗೂ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಅಂದರೆ ಈ PSI ಅಂದ್ಕೊಳ್ಳಿ ಟ್ರಾನ್ಸ್ಲೇಷನ್ ಇರುತ್ತಪ್ಪ, ಇಂಗ್ಲೀಷ್ ಇರುತ್ತೆ ಅಂತ ಎಲ್ರಿಗೂ ಬರುತ್ತೆ. ಟ್ರಾನ್ಸ್ಲೇಷನ್ ಹೆಂಗೆ ಮಾಡೋದು ಅದು ಅಂತೇಳಿ, ನಾವು ಬರಂಗೇ ಇಲ್ಲ ಅದು ಅಂತೇಳಿ ನನಗೂ ಅದೇ ಇತ್ತು. ನಾನೇನು ಮಾಡಿದೆ, ಡೈಲಿ ಒಂದೇ ಪ್ಯಾರ ಓದ್ತಿದ್ದೆ. ದ ಹಿಂದೂಲ್ಲಿ ಒಂದೇ ಪ್ಯಾರ ಓದೋದು, ಒಂದು ಪ್ಯಾರ ಓದೋದು. ಅಲ್ಲಿ ಯಾವುದಾದ್ರೂ ಟಫ್ ವರ್ಡ್ ಬಂದರೆ, ಡಿಫಿಕಲ್ಟ್ ವರ್ಡ್ ಯಾರು ಬಂದರೆ ಅದನ್ನು ನೋಡೋದು, ಅದನ್ನ ಸರ್ಚ್ ಮಾಡೋದು, ಟ್ರಾನ್ಸ್ಲೇಟ್ ಮಾಡೋದು, ಅದನ್ನ ಬುಕ್ಕಲ್ಲಿ ಬರೋದು. ಒಂದು 5-10 ವರ್ಡ್ ಡೈಲಿ, ಒಂದು 5 ವರ್ಡ್ ಅವ್ರು ಮಿನಿಮಮ್ ಬರ್ತಿದ್ದೆ. ಒಂದು ದಿನ 5 ವರ್ಡು. ಹಿಂಗೆ ಬರ್ತಾ ಸರಿ ಸುಮಾರು ಒಂದು 2,000 ವರ್ಡ್ ವೆಕ್ಯಾಬ್ಯುಲರಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆ ದ ಹಿಂದೂದಿಂದ. ಅದನ್ನು ವೆಕ್ಯಾಬ್ಯುಲರಿ ಸ್ವಲ್ಪ ಸ್ಟ್ರಾಂಗ್ ಆಗಿಬಿಟ್ಟಿತ್ತು ನಂದು. ಈ ಕಮ್ಯುನಿಕೇಷನ್ ಪೇಪರ್ಸ್ ಏನೋ ನಮ್ಮ ವೆಕ್ಯಾಬ್ಯುಲರಿ ಸ್ವಲ್ಪ ಸ್ಟ್ರಾಂಗ್ ಆಗಿಬಿಟ್ಟಿತ್ತು. ಅಂದರೆ ಸ್ವಲ್ಪ ಚಲೋ ವರ್ಡ್ಗಳೆಲ್ಲ ಸ್ವಲ್ಪ ನೆನಪುಳಿದ್ಬಿಟ್ಟಿತ್ತು. ಅದು ನನ್ನ ಕೈ ಹಿಡಿತು ವೆಕ್ಯಾಬ್ಯುಲರಿಗೆ. ಅದು ಸ್ವಲ್ಪ ಕಮ್ಯುನಿಕೇಷನಲ್ಲಿ ಎಲ್ರಿಗೂ ಹೊಡ್ತಾ ಬೀಳೋದು. ಈ ಸಿನಾನಾಮ್ಸು, ಆ್ಯಂಟೋನಾಮ್ಸು ಎಲ್ಲೆಲ್ಲೂ ಕೇಳಿಬಿಟ್ಟಿರ್ತಾರೆ. ಹೌದು, ಅದು ಗೊತ್ತೇ ಆಗಲ್ಲ ಹುಡುಗರಿಗೆ. ಅದಕ್ಕೆ ಏನು ಬೇಕು, ಒಂದು ನನಗೆ ಅನ್ಸೋ ಮಟ್ಟಿಗೆ ಫಸ್ಟು ಓಲ್ಡ್ ಕ್ವಶನ್ ಪೇಪರ್ ಎಲ್ಲ ನೋಡ್ಕೊಂಡ್ಬಿಡೋದು. ಸಿನಾನಾಮ್ಸ್, ಆ್ಯಂಟೋನಾಮ್ಸ್ ಏನೋ ಬಂದಿದೆ ಅಂತೇಳಿ ಓಲ್ಡ್ ಕ್ವಶನ್ ಪೇಪರಲ್ಲಿ ಅವೇ ರಿವಿಷನ್ ಅವೇ ರಿಪೀಟ್ ಆಗ್ತಿರ್ತಾವೆ. ಸಿನಾನಾಮ್ಸ್, ಆ್ಯಂಟೋನಾಮ್ಸ್ ವಿಷಯದಲ್ಲಿ ಅವೇ ರಿಪೀಟ್ ಆಗ್ತಾವೆ. ಅದನ್ನು ಮಾಡ್ಕೋಬೋದು. ಜೊತೆಗೆ ಈ ಥರ ದ ಹಿಂದೂ ನ್ಯೂಸ್ ಪೇಪರ್ ಹಿಡ್ಕೊಂಡು ಟ್ರಾನ್ಸ್ಲೇಟ್ಗೂ ಆಯಿತು, ಟ್ರಾನ್ಸ್ಲೇಷನ್ಗೂ ಆಯಿತು, ಜೊತೆಗೆ ನಿಮಗೆ ವೆಕ್ಯಾಬ್ಯುಲರಿ ಆಯಿತು. ಮಾಡಿಕೊಂಡು ಡೈಲಿ ನೋಟ್ಸ್ ಮಾಡಿದ್ರೆ ಒಳ್ಳೇದು ಸರ್. ಅದು ಕೂಡ ಕೈ ಹಿಡಿಯುತ್ತೆ. ಹಿಂಗೆ ಮಾಡ್ಕೊಂಡು ಕನ್ನಡ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್, ವೆಕ್ಯಾಬ್ಯುಲರಿ, ಆಮೇಲೆ ಕನ್ನಡ ಇವು ಅದರಲ್ಲಿ ಬರುತ್ತೆ ಸಿಲೆಬಸ್ಸು. ಅದಕ್ಕಂಥ ಬುಕ್ಸು ಸಿಗುತ್ತೆ ಈಗ. ನಾನು ಒಂದು ಆಥರ್ ಬುಕ್ ತೊಗೊಂಡು ಓದಿದ್ದೆ ಆ ಟೈಮಲ್ಲಿ, ಅದು ಓದಿದೆ. ಆಮೇಲೆ ಇದು ಇಂಗ್ಲೀಷ್ಗೆ ಮಾವಳಿ ಸರ್ದು ಬುಕ್ ಅಂತೂ ಬಂದಿತ್ತು, ಮಾವಳಿ ಪಬ್ಲಿಕೇಶನ್ ಸರ್ ಬುಕ್ ಅಂತೇಳಿ. ಅದು ಚೆನ್ನಾಗಿದೆ ಸರ್ ನನಗೆ ಇಂಗ್ಲೀಷ್ಗೆ. ನಾವು ಅಂದರೆ ಬೇಸಿಕ್ ಗ್ರೂಪ್ ಸಿಗೆ ಎಷ್ಟು ಬೇಕಲ್ಲ ಅಷ್ಟು ಚೆನ್ನಾಗಿ ಕೊಟ್ಟಿದ್ರು ಅವರು ಗ್ರಾಮರ್ ಎಲ್ಲನೂ. ಅಲ್ಲಿ ನೋಡಿಕೊಂಡು ನಾನು ಅದನ್ನ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಕನ್ನಡ ಮತ್ತು ಇಂಗ್ಲೀಷ್ಗೆ. ಕಂಪ್ಯೂಟ್ರ್ ಬಂದುಬಿಟ್ರೆ, ಕಂಪ್ಯೂಟ್ರ್ ಸ್ವಲ್ಪ ನಮ್ಮದು BCom ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ಒಂದು 4-5 ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಸಬ್ಜೆಕ್ಟ್ ಓದ್ಕೊಂಡಿದ್ವಿ ನಾವು.
ಅದು ಆಮೇಲೆ ನಾವು ಏನು ಮಾಡಿಬಿಟ್ಟೆ ಮುಂದೆ ಈ ಸಿಲೆಬಸ್ ನೋಡ್ಕೊತ ಕಂಪ್ಯೂಟ್ರಲ್ಲಿ ಏನಿದೆ ಅಂತ ನೋಡ್ಕೊತ ಹೋಗಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ಮೇಲೆ ಗೊತ್ತಾಗಿತ್ತು ಏನು ಬೇಸಿಕ್ ಏನು ಕಂಪ್ಯೂಟರ್ದು ಕೇಳ್ತಾ ಇದ್ದಾರೆ, MS ಆಫೀಸ್ ಮೇಲೆ ಏನು ಬರ್ತಾಯಿದೆ, MS ಎಕ್ಸೆಲ್ ಮೇಲೆ ಏನು ಬರ್ತಾಯಿದೆ ಕ್ವಶನ್ಸು, ಎಲ್ಲಿಲ್ಲದೆ ಕ್ವಶನ್ ಆಗ್ತಾಯಿದೆ, ಈ ಲ್ಯಾಂಗ್ವೇಜ್ ಮೇಲೆ ಏನು ಬರ್ತಾಯಿದೆ ಅಂತೇಳಿ ಒಂದು ಅರಿಯಂತ್ ಪಬ್ಲಿಕೇಶನ್ಸ್ ಅಂತ ಬುಕ್ ಇತ್ತು ನನ್ನ ಹತ್ರ. ಆ ಬುಕ್ಕನ್ನು ಓದ್ಕೊಂಡೆ, ಯಾವ ಬುಕ್ ಇತ್ತು ಅದನ್ನೇ ಓದ್ತಿದ್ದೆ. ಬುಕ್ಕನ್ನು ಓದ್ಕೊಂಡು ಜಾಸ್ತಿ ಕ್ಲಾಸ್ ಕೇಳಿದೆ ಕಂಪ್ಯೂಟರ್ ಮೇಲೆ. ಒಂದು ಅರ್ಧ ಅಷ್ಟೇ ಬುಕ್ ಓದಿದ್ದು ನಾನು, ಯಾಕಂದರೆ ಪ್ರಾಕ್ಟಿಕಲ್ ಕಣ್ಣು ಮುಂದೆ ಅದು ಕಾಣಬೇಕು. ಹಾಗಾಗಿ ಹೇಳ್ಬೇಕು ಸರ್, ಅಮರೇಶ್ ಪೋತ್ನಾಳ್ ಸರ್ ಅಂತ ಕ್ಲಾಸ್ ಮಾಡ್ತಾರೆ, IIT ಸರ್, ತುಂಬ ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ. ಅವರು ಏನು ಮಾಡ್ತಾರೆ ಸರ್, ಈ ಓಲ್ಡ್ ಆಗಿರೋ ಕ್ವಶನ್ ಪೇಪರ್ ತೊಗೊಂಡ್ಬಿಟ್ಟು ಅಲ್ಲಿ ಈಗ ಕ್ವಶನ್ ಓದ್ತಾರೆ. ಕ್ವಶನ್ ಓದಿದ ಮೇಲೆ 4 ಆಪ್ಷನ್ ಇರುತ್ತಲ್ಲ, 4 ಆಪ್ಷನನ್ನು ತೋರಿಸ್ತಾರೆ ಸ್ಕ್ರೀನ್ ಶೇರ್ ಮಾಡಿಬಿಟ್ಟು. ಇದು ಆಪ್ಷನ್ MS ವರ್ಡಲ್ಲಿ ಇಲ್ಲಿದೆ, ಇದು ಇಲ್ಲಿದೆ, ನೀವು ಇದು ಆಪ್ಷನ್ಗೆ ಇದು ಕ್ವಶನ್ ಇಲ್ಲಾಗಿದೆ, ಇದು ಈ ಹಿಂದೆ ಹಿಂಗೆ ಕ್ವಶನ್ ಆಗಿದೆ, ಇದು ಹಿಂಗಾಗೈತೆ ಈಗ ಕ್ವಶನ್ ಮುಂದ್ಗಡೆ, ಸೊ ಮುಂದೆ ಹಿಂಗೆ ಆಗ್ಬೋದು, ನೀವೆಲ್ಲ ಪ್ರಿಪೇರ್ ಮಾಡ್ಕೊಡಪ್ಪ, ಇದು ಇಲ್ಲಿದೆ ನೋಡುತ್ತೆ. ಪ್ರಾಕ್ಟಿಕಲ್ ನಮ್ಗೆ ಯಾವಾಗ ಸ್ಕ್ರೀನ್ ಶೇರ್ ಮಾಡಿ ತೋರಿಸ್ತಾರಲ್ಲ ಅದು ನೆನಪು ಉಳಿದ್ಬಿಡುತ್ತೆ. ಹೌದು, ಕರೆಕ್ಟು. ಈ ಕ್ವಶನ್ ಹಿಂಗಾಗಿತ್ತು ಸರ್, ಅವತ್ತು ಹಿಂಗೆ ತೋರಿಸಿದ್ರು ಅಂತೆಲ್ಲ ನೆನಪು. ಅದನ್ನು ತುಂಬ ಕೈ ಹಿಡಿತು ಸರ್ CTI ಎಕ್ಸಾಮಲ್ಲಿ. CTI ಆಯಿತು, ಎಲ್ಲ ಕಮ್ಯುನಿಕೇಷನ್ ಎಕ್ಸಾಮ್ ಬರ್ದಲ್ಲ, ಅದರೆಲ್ಲರೂ ನನಗೆ ಕೈ ಹಿಡಿತು. ಎಲ್ಲ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊಂಡ್ಬಿಟ್ಟಿದ್ದೆ ವಿತ್ ಎಕ್ಸ್ಪ್ಲನೇಷನ್ ಎಲ್ಲನೂ MS ಅಲ್ಲಿ ಯಾವುದೇ ಕಾನ್ಸೆಪ್ಟಲ್ಲಿ ಕಂಪ್ಯೂಟರ್ ತಿಳ್ಕೊಂಡ್ಬಿಟ್ಟಿದ್ದೆ. ಅದು ಹೆಲ್ಪ್ ಮಾಡ್ತು ಸರ್. ಹಿಂಗೆ ನಾನು ಒಂದು ಹೇಳ್ತಿದ್ದೆ, ಹುಡುಗರು ಹೇಳ್ತಿದ್ದೆ, ಕಂಪ್ಯೂಟರ್ ನೀವು ಕಲಿಬೇಕಾದ್ರೆ ತುಂಬ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಆಗುತ್ತೆ ಅಂದರೆ ಕಂಪ್ಯೂಟರ್ ಕಲಿಬೇಕಾದ್ರೆ ಪ್ರಾಬ್ಲಮ್ ಏನಾಗುತ್ತೆ, ಅವರಿಗೆ ಅಪ್ಲಿಕೇಶನ್ಸ್ ಗೊತ್ತಿರಲ್ಲ. ಎಸ್ಪೆಷಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮತ್ತು BA ಬ್ಯಾಕ್ಗ್ರೌಂಡ್ ಅವ್ರಿಗೆ, ಮತ್ತು ಈ ಸೈನ್ಸ್ ಅವರು ಸ್ವಲ್ಪ ಕಂಪ್ಯೂಟರ್ ಯೂಸ್ ಮಾಡ್ತಾರೆ. ಅದಕ್ಕೆ ನಾನು ಏನು ಹೇಳ್ತಿದ್ದೆ, ನಿಮ್ಮ ಹತ್ರ ಒಂದು 20,000ಕ್ಕೆ ಒಂದು 10,000 ರಿಂದ 20,000ಕ್ಕೆ ಒಂದು ಲ್ಯಾಪ್ಟಾಪ್ ಸಿಗುತ್ತೆ. ಲ್ಯಾಪ್ಟಾಪ್ ತಂದುಬಿಟ್ಕೊಂಡು Ctrl+C ಅಂದ್ರೇನು, Ctrl+V ಅಂದ್ರೇನು, ಅಥವಾ ಮನೇಲಿ ಒಂದು PC ಇತ್ತು ಅಂದರೆ Ctrl+Z ಅಂದ್ರೇನು, Ctrl+ANDO ರೀಡೋ, ಇವೆಲ್ಲ ನೀವು ಪ್ರಾಕ್ಟಿಕಲಾಗಿ ಯೂಸ್ ಮಾಡಿ, ಮತ್ತು ಆ ಸ್ಕ್ರೀನ್ಗಳು ನೋಡಿದ್ರೆ ನಿಮಗೆ ಅವರು ಏನು ಸರ್ ತೋರಿಸಿದಾಗ ಪ್ರಾಕ್ಟಿಕಲಾಗಿ ಗೊತ್ತಾಗ್ತಿದ್ದು. ಅದೇ ರೀತಿ ನಾವು ಕ್ವಶನ್ ಪೇಪರ್ ನೋಡಿದಾಗ ಆಯ್ತು, ಈಗ ಕಾಲಮ್ ಅಂದ್ರೇನು, ರೋ ಅಂದ್ರೇನು, ಎಷ್ಟು ಸ್ಲೈಡ್ಸ್ ಇರುತ್ತೆ, ಸ್ಲೈಡ್ಸ್ ಅಂದ್ರೇನು, ಇವನ್ನೆಲ್ಲ ಪ್ರಾಕ್ಟಿಕಲಾಗಿ ನೋಡಿದಾಗ ನಮಗೆ ಬೇಗ ಇದಾಗುತ್ತೆ. ತುಂಬ ವಿದ್ಯಾರ್ಥಿಗಳಿಗೆ ನಾನು ಅದನ್ನು ಹೇಳ್ತಾರೆ, ಕಮ್ಯುನಿಕೇಷನ್ ಪೇಪರ್ ಓದ್ಬೇಕಾದ್ರೆ ತುಂಬ ಈಸಿ. ಕನ್ನಡ ಇಂಗ್ಲೀಷ್ ಹೇಳ್ದಂಗೆ ವೊಕ್ಯಾಬುಲರಿ ಸ್ಟ್ರಾಂಗ್ ಇದ್ದು, ಗ್ರಾಮರ್ ಸ್ಟ್ರಾಂಗ್ ಇತ್ತು ಅಂತಂದರೆ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಈಗ ಹಾಗಾಗಿ ಚೆನ್ನಾಗಿ ಪ್ರಿಪರೇಷನ್ ಮಾಡಿ ಒಂದಷ್ಟು ಬೇಕು. ಆಮೇಲೆ ಸಿಲೆಬಸ್ ಅಷ್ಟೊಂದು ಇರಲ್ಲ ಕಂಪೇರಿಟಿವ್ಲಿ. GS ಸ್ಕೂಲ್ಸ್ಕೊಂಡು ಎಲ್ಲ ಸಿಲೆಬಸ್ ಇರುತ್ತೆ. ಹೌದು ಸರ್, ಕಡಿಮೆ ಸಿಲೆಬಸ್ ಇರುತ್ತೆ. ಕಡಿಮೆ ಸಿಲೆಬಸ್ ಫಸ್ಟು ನನ್ನ ಏನೋ CTI ಓದೋರಿಗೆ ನಾನು ಹೇಳೋದೇನೆಂದರೆ, ಫಸ್ಟ್ ಕಮ್ಯುನಿಕೇಷನ್ ಪೇಪರ್ ಸ್ಟಾರ್ಟ್ ಮಾಡಿ, ಅದನ್ನು ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ GS ಓದಿ. GS ಎಲ್ಲ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ. ಓಕೆ, ಮತ್ತು GS ಬಗ್ಗೆ ಏನು ಹೇಳ್ತೀಯಾ ಅಂತ? GS ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ದೆ? GS ಅದೇ ಸರ್, ನಾನು ಈಗ CTI ಅಂತ ಬಂದರೆ GS ಮುಂಚೆ ಓದಿದ್ದೆ. ಎಕ್ಸಾಮ್ಸ್ಗೆ ಹೆಲ್ಪ್ ಆಗಂಗೆ, ಹೆಲ್ಪ್ ಆಗುವಂಗೆ ಈ ಬೇಸಿಕ್ ಎಲ್ಲನೂ ಮಾಡ್ಕೊಂಡ್ಬಿಟ್ಟಿದ್ದೆ. ಈ ಎಲ್ಲ ಥರ ಸ್ವಲ್ಪ ಸಣ್ಣ ನೋಟ್ಸ್ ಮಾಡ್ಕೊಂಡು ಗಾಡಿಯಲ್ಲಿ ಹಚ್ಕೊಂಡ್ಬಿಟ್ಟು ಏನು ಬೇಕಾದ್ನೆಲ್ಲ ಮಾಡ್ಕೊಂಡಿದ್ದೆ. ಈ GK ವಿಷಯದಲ್ಲಿ CTI ಅಂತ ಬಂದರೆ ಸ್ಪೆಸಿಫಿಕ್ ಸಬ್ಜೆಕ್ಟನ್ನು ಒಂದು ತಿಂಗಳು ಚೆನ್ನಾಗಿ ಮಾಡಿದೆ. ಓಕೆ, ಸಪ್ರೇಟ್ ನೋಟ್ಸ್ ಮಾಡಿಕೊಂಡು ಈ ಸೆಕೆಂಡ್ PUC ಸಮಾಜಶಾಸ್ತ್ರ ಬುಕ್ ಓದ್ಕೊಂಡ್ಬಿಟ್ಟು, ನಮ್ಮ ತಂಗಿದೊಂದು ಬುಕ್ ಇತ್ತು ಸರ್, ಸಮಾಜಶಾಸ್ತ್ರ ಅಂತೇಳಿ, ಅಲ್ಲಿ ಬುಕ್ ಎಲ್ಲ ಸೆಕೆಂಡ್ ಇಯರ್ ಅವ್ರು ಕಲಿಬೇಕಾದ್ರೆ ಒಂದು 7-8 ವರ್ಷ ಬುಕ್ ಇದೆ, ಅದನ್ನ ತೆಗೆದು ಅದರಿಂದೆಲ್ಲ ನೋಟ್ಸ್ ಅದನ್ನು ಮೊದಲು ಓದ್ತಿದ್ದೆ. ಈ ಕ್ವಶನ್ ಬಂದಿದ್ದಿಲ್ಲ ನೋಡ್ತಿದ್ದೆ, ಬಂದಿತ್ತಾ ಆ ಬುಕ್ ಓದ್ತಾ ಇದ್ದೆ, ಇಲ್ಲ ಆ ಬುಕ್ ತೆಗೆದಿಟ್ಬಿಟ್ಟಿರ್ತೀವಿ. ಹಾಗಾಗಿ ಆ ಗೌರ್ಮೆಂಟ್ ಬುಕ್ ಸರ್ ಅಲ್ಲಿಂದ ಕ್ವಶನ್ ತುಂಬ ಬಂದಿತ್ತು. ಅದನ್ನ ನಾನು ನೋಡ್ಕೊಂಡ್ಬಿಟ್ಟು ಸಮಾಜಶಾಸ್ತ್ರ ಓದಿದೆ. ಹಾಗೆ ಈ ಸ್ಪೆಸಿಫಿಕ್ ಎಲ್ಲ ಪಂಚಾಯತ್ಸು ಅದು ಇದು ಏನು ಸ್ಪೆಸಿಫಿಕ್ ಇದೆಲ್ಲ ಎಲ್ಲನೂ ನೋಡಿಕೊಂಡು ಅದೊಂದು ಬುಕ್ಕು ಜೊತೆಗೆ ಇದು ನಾನು ಏನು ವಾಲ್ ರೀಡಿಂಗ್ ಅಂತ ಹಾಕೊಂಡು ಎಲ್ಲ ನೋಟ್ಸ್ ಮಾಡ್ಕೊಂಡಿದ್ನಲ್ಲ, ಇದು ಜೊತೆಗೆ ಇನ್ನೂ ಏನಾದ್ರು ಉಳ್ಕೊಂಡಿರುತ್ತಲ್ಲ. ಈಗ ಮತ್ತೆ ಇನ್ನೊಂದು ಏನಾಗುತ್ತೆ ಸರ್, ಈ KPSC ವಿಷಯದಲ್ಲಿ ಏನಾಗುತ್ತೆ, KPSC ಎಕ್ಸಾಮ್ ಮಾಡಿಸೋದ್ರಿಂದ ಈ ಕರ್ನಾಟಕ ರಿಲೇಟೆಡ್ ಜಾಸ್ತಿ ಕೇಳ್ತಾರೆ. ಕರೆಕ್ಟ್. ಈ ಕರ್ನಾಟಕ ಜಿಯೋಗ್ರಫಿ ಒಂದು ವಿಷಯ ಬಂದುಬಿಟ್ರೆ ಕರ್ನಾಟಕ ಜಿಯೋಗ್ರಫಿ ಮೇಲೆ ಜಾಸ್ತಿ ಮಾಡ್ತಾರೆ ಕ್ವಶನ್ಸನ್ನು. ಹೌದು, ಕರ್ನಾಟಕದಲ್ಲಿ ಹಿಸ್ಟ್ರಿ ಅಂತ ಬಂದುಬಿಟ್ರೆ ಕರ್ನಾಟಕ ಹಿಸ್ಟ್ರಿಗೆ ಜಾಸ್ತಿ ಕೇಳೋದು. ಈ ಹೊಯ್ಸಳ, ಗಂಗರು, ಈ ಕರ್ನಾಟಕದಲ್ಲಿ ಏನಿದೆ ಜಾಸ್ತಿ ಇದ್ರ ಮೇಲೆ ಫೋಕಸ್ ಮಾಡೋದು. ಹೀಗಾಗಿ ನಾನು ಅದು ನನಗೆ ಗೊತ್ತಾಗ್ಬಿಟ್ಟಿತ್ತು ಸರ್. ಕ್ವಶನ್ ಪೇಪರ್ ಫುಲ್ ಸಾಲ್ವ್ ಮಾಡಿಬಿಟ್ಟಿದ್ದೆ. ಇವ್ರು ಎಲ್ಲಿ ಸಾಲ್ವ್ ಮಾಡಿ ಹಾಕ್ತಾ ಇದ್ದಾರೆ ಕ್ವಶನ್ ಅಂತ ಗೊತ್ತಾಗ್ಬಿಟ್ಟಿತ್ತು. ಅವಾಗ ಏನು ಮಾಡಿಬಿಡೋದು, ಈ CTI ಎಕ್ಸಾಮ್ ಅಂತ ಏನು ಮಾಡಿಬಿಟ್ಟಿದೆ, ಕರ್ನಾಟಕ ಜಿಯೋಗ್ರಫಿ ಬುಕ್ಕನ್ನು ಮತ್ತೊಂದು 2 ಸಾರಿ ಎಕ್ಸ್ಟ್ರಾ ಓದ್ಕೊಂಡ್ಬಿಟ್ಟಿದ್ದೆ. ಕನ್ನಡ ಜಿಯೋಗ್ರಫಿ ಆಮೇಲೆ ಓಲ್ಡ್ ಕ್ವಶನ್ ಎಲ್ಲ ಸಾಲ್ವ್ ಮಾಡ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಕರ್ನಾಟಕ ರಿಲೇಟೆಡ್ ಏನಿದ್ರು ಚೆನ್ನಾಗಿ ಮಾಡ್ಕೊಂಡು ಮತ್ತೆ ನೋಟ್ಸ್ ಮಾಡಿ ಇಟ್ಬಿಟ್ಟಿದ್ದೆ ಸೈಡ್ಗೆ. ಕರ್ನಾಟಕ ರಿಲೇಟೆಡ್ ಏನಾರು ನ್ಯೂಸಲ್ಲಿದ್ದರೆ, ಅಥವಾ ಈ ಕರ್ನಾಟಕ ಹಿಸ್ಟ್ರಿಯಲ್ಲಿ ಈ ಹೊಯ್ಸಳ ಸಾಮ್ರಾಜ್ಯದೆಲ್ಲ ನಮ್ಮಲ್ಲಿ ನ್ಯೂಸಲ್ಲಿತ್ತು, ಪಾರಂಪರಿಕ ಸ್ಥಾನಗಳೆಲ್ಲ ಪಟ್ಟಿ ಪಡೆದಿತ್ತು ಆ ಟೈಮಲ್ಲಿ. ಇವೆಲ್ಲ ಹಿಂಗೆ ಯಾವುದೋ ನ್ಯೂಸಲ್ಲಿದ್ದರೆ ಅದ್ರ ಬ್ಯಾಕ್ಗ್ರೌಂಡ್ ಎಲ್ಲ ಓದ್ಕೊಂಡ್ಬಿಡ್ತಿದ್ದೆ. ಈಗ ಏನೋ ಒಂದು ನ್ಯೂಸಲ್ಲಿದೆ ಹೊಯ್ಸಳ ಸಾಮ್ರಾಜ್ಯ ಅಂದರೆ ಅದರದ್ದು ಎಲ್ಲನೂ ಓದ್ಕೊಂಡ್ಬಿಡೋದು. ಹೀಗೆಲ್ಲ ಮಾಡಿಕೊಂಡು ರೆಡಿ ಆಗಿಬಿಟ್ಟಿದ್ದೆ ಸರ್ ಅದಕ್ಕೆ ಅಂತೇಳಿ, CTIಗೆ ಅಂತೇಳಿ. ಅದು ನನಗೆ ಹೆಲ್ಪ್ ಮಾಡ್ತು. ಮತ್ತು ಇನ್ನೊಂದು, ನಾನು ಓದಬೇಕಾದ್ರೆ ಅನ್ಕೋತಿದ್ದೆ, ಈಗ ಹಿಂಗೆ ಏನೋ ಓದ್ತಾ ಹೋಗ್ತಾ ಇದ್ದೀನಿ, ಹೈಲೈಟ್ ಮಾಡ್ತಾ ಇದ್ದೀನಿ ಅಂದರೆ ಈ ಕ್ವಶನ್ ಹಿಂಗೆ ಆಗುತ್ತೆ ಅಂತೇಳಿ ನಾನು ಅನ್ಕೋತಿದ್ದೆ. ಇದು ಕ್ವಶನ್ ಹಿಂಗೆ ಕ್ವಶನ್ ಬರಬಹುದು ಅಂತೇಳಿ. ಅದು ಹಂಗೇನೆ ಬರ್ತಾಯಿತ್ತು ಸರ್, ಅದು ನನ್ನ ಅದೃಷ್ಟ. ಅದೇ ಅಂದರೆ ನೀನು ರಿವಿಷನ್ಸ್ ಮಾಡಿದಾಗ ಗೊತ್ತಾಗೋಗ್ಬಿಡುತ್ತೆ ಯಾವ ರೀತಿ ಕ್ವಶನ್. ರಿವಿಷನ್ ಸರ್, ಇನ್ನೊಂದು ಕ್ವಶನ್ ಪೇಪರ್ ಸರ್, ಹೌದಂಗೆ ಆ ಓಲ್ಡ್ ಕ್ವಶನ್ ಪೇಪರ್ ನೋಡ್ಕೊಂಡ್ಬಿಟ್ಟಿದ್ವಲ್ಲ, 4-5 ಸಾರಿ ನೋಡ್ಕೊಂಡ್ಬಿಟ್ಟಿದ್ವಿ ಕ್ವಶನ್ ಪೇಪರ್ ಎಲ್ಲರೂ. ಅವಾಗ ಗೊತ್ತಾಗ್ಬಿಡ್ತಿತ್ತು ಈ ಕ್ವಶನ್ ಇಲ್ಲಿಂದ ಹಿಂಗೆ ಎತ್ತಬೇಕು, ಅವನು ಎತ್ತಿದ್ರೆ ಕ್ವಶನ್ ಇಲ್ಲಿಂದ ಎತ್ತಬೇಕು, ಹಿಂಗೆ ಎತ್ತಬೇಕು ಅಂತ ಗೊತ್ತಾಗ್ಬಿಡ್ತಿತ್ತು ನನಗೆ. ಆಟೋಮೆಟಿಕ್ ಅದನ್ನ ಹೈಲೈಟ್ ಮಾಡಿಟ್ಕೊಂಡ್ಬಿಟ್ರೆ, ಅದನ್ನು ಕಡೆ ನೋಟ್ಸ್ ಮಾಡಿ ಗೋಡೆಗೆ ಹಚ್ಕೊಂಡ್ಬಿಟ್ರೆ ಅದು ನನಗೆ ಹೆಲ್ಪ್ ಮಾಡ್ತಾನೆ ಇತ್ತು ಪಕ್ಕ. ಹಾಗಾಗಿ CTI ಚೆನ್ನಾಗಿ ಸ್ಕೋರ್ ಆಯ್ತು ಸರ್. ಅದು ಎಷ್ಟನೇ ರ್ಯಾಂಕ್ ಬಂದ್ರಿ ನೀವು? 17ನೇ ನಂಬರ್ ಸರ್, 17th ರ್ಯಾಂಕ್. ಸ್ಕೋರ್ ಎಷ್ಟು ಆಯಿತು? ಅದು 149 ಆಯ್ತು ಸರ್. ಓಕೆ, ಟೋಟಲ್ 2 ಸೇರಿ ಸರ್. ಗುಡ್ ಸ್ಕೋರ್.
ಅದರ ಈಗ PSIನಲ್ಲಿ ಇಂಪಾರ್ಟೆಂಟಾಗಿ ಬರೋದು 2 ಪೇಪರ್ ಬರುತ್ತೆ. ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರು. ತುಂಬ ವಿದ್ಯಾರ್ಥಿಗಳು ಸೆಕೆಂಡ್ ಪೇಪರ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ, ಫಸ್ಟ್ ಪೇಪರ್ ಮೇಲೆ ಫೋಕಸ್ ಮಾಡಲ್ಲ. ನೀವೇ ಹೇಳ್ತಾಯಿದ್ರಿ ಸರ್ ನಾವು ಡೈಲಿ ಬರಿತಾ ಇದ್ರಿ, ಕ್ವಶನ್ ಪೇಪರ್ ಆಗ್ತಾಗೆಲ್ಲ ಬರಿತೀವಿ ಅಂತ ಹೇಳ್ತೀರಿ. ಫಸ್ಟ್ ಪೇಪರ್ ಅಂದರೆ PSI ಫಸ್ಟ್ ಪೇಪರ್ಲಿ ಎಸ್ಸೆ, ಟ್ರಾನ್ಸ್ಲೇಷನ್ನು, ಪ್ರಿಸೆ ರೈಟಿಂಗು ತುಂಬ ಮೇಜರ್ ಇಂಪಾರ್ಟೆಂಟ್ ಏರಿಯಾಗಳು. ಅಲ್ಲಿ ಸ್ಕೋರ್ ಮಾಡಿಕೊಂಡ್ರೆ ನಿಮಗೆ ಸೆಲೆಕ್ಷನ್ಗೆ ಈಸಿ ಆಗೋಗ್ಬಿಡುತ್ತೆ. ಹಾಗಾಗಿ ಫಸ್ಟ್ ಪೇಪರ್ನ ನೀವು ಯಾವ ರೀತಿ ಪ್ರಿಪೇರ್ ಮಾಡಿದ್ರೆ ನಿಮ್ಗೆ ಯಾವ್ಯಾವ ಸೋರ್ಸ್ ಹೆಲ್ಪ್ ಆಯಿತು, ಯಾವ್ಯಾವ ಚಾನಲ್ಗಳು ಹೆಲ್ಪ್ ಆಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಿಪ್ರೇಷನ್ ಬಗ್ಗೆ ಹೇಳಿ ನನಗೆ. ಸರ್ PSI ಫಸ್ಟ್ ಪೇಪರ್ ಅಂದರೆ ನನಗೂ ಕೂಡ ಫಸ್ಟ್ ಪೇಪರ್ ಅಂದ ಕೂಡಲೇ ಭಯ ಆಗೋದೇನಪ್ಪ ಅಂದರೆ ಟ್ರಾನ್ಸ್ಲೇಷನ್ ಸರ್. ಕನ್ನಡ ಮೀಡಿಯಮ್ ಹುಡುಗ ಈ ಟ್ರಾನ್ಸ್ಲೇಷನ್ ಓದು ಹೆಂಗಪ್ಪ ಅಂತೇಳಿ ಒಂಥರ ಭಯ ಆಗ್ತಿತ್ತು ನನಗೂ. ಬಟ್ ನಾನು ಏನು ಮಾಡಿಬಿಟ್ಟೆ ಸರ್, ನನಗೆ ಹೇಳ್ತೀನಿ ಯೂಟ್ಯೂಬ್ ಚಾನಲ್ ಕೂಡ ಹೇಳ್ತೀನಿ. ಈ ಒಂದೇ ಇದು ವೇದಾಂತ ಪಾಠಶಾಲಾ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ ಸರ್. ಅವ್ರು ಮೇಡಮ್ ಅವರು ಇದು ಮಾಡ್ತಾರೆ, ಒಂದೊಂದು ಪ್ಯಾರಾ ತೊಗೊಂಡು ಟ್ರಾನ್ಸ್ಲೇಟ್ ಮಾಡ್ತಾರೆ ಸ್ಟಾರ್ಟಿಂಗ್ಗೆ. ಅದು ತುಂಬ ಬೇಸಿಂದ ಸ್ಟಾರ್ಟ್ ಮಾಡ್ತಾರೆ ಸರ್ ಅವರು, ಇದು ಹಿಂಗೆ ಅಂತೇಳಿ. ಅದನ್ನು ದಿನ ಒಂದು 10 ನಿಮಿಷ ನೋಡ್ತಿದ್ದೆ. ಆಮೇಲೆ ದ ಹಿಂದೂ ಅಂತ ಹೇಳಿ ನಾನು ವೆಕಾಬ್ಯುಲರಿ ಪ್ರಾಕ್ಟೀಸ್ ಮಾಡ್ತಿದ್ದೆ, ಅದೊಂದು ಟ್ರಾನ್ಸ್ಲೇಷನ್ಗೆ ಹೆಲ್ಪ್ ಮಾಡ್ತು ಟ್ರಾನ್ಸ್ಲೇಷನ್ ವಿಷಯದಲ್ಲಿ. ಜೊತೆಗೆ ಮುಂದೆ ಬರ್ತಾ ನಿಮ್ಮದೊಂದು ಭಾರಿ ಅಂದರೆ ಭಾರಿ ನನಗೆ ಗಿಫ್ಟ್ ಕೊಟ್ಟಿದ್ದು ಏನಪ್ಪ ಅಂದರೆ, ನಿಮ್ಮದು ಫಸ್ಟ್ ಪೇಪರ್ಗೆ ಅಂತ ಗ್ರೂಪ್ ಮಾಡಿಬಿಟ್ರಿ. 545 ಅಂತ ಗ್ರೂಪ್ ಮಾಡಿದ್ರಿ, 402 ಅಂತ ಒಂದು ಗ್ರೂಪ್ ಮಾಡಿದ್ರಿ. ಈ 545 ಗ್ರೂಪ್ ಮಾಡಿರ್ಬೇಕಾದ್ರೆ ಅದರಲ್ಲಿ ಎಲ್ಲ ಕ್ವಶನ್ ಪೇಪರ್ನ ಹಾಕಿದ್ರಿ ನೀವು ಫಸ್ಟ್ ಪೇಪರ್ನ. GK ಸಿಗ್ತಾ ಇತ್ತು, ಫಸ್ಟ್ ಪೇಪರ್ ಸಿಗ್ತಾ ಇರಲಿಲ್ಲ, ನಿಮ್ಮ ಗ್ರೂಪಿಂದ ತಗೋತಾ ಇದ್ದೆ. ಹೆಂಗೆ ಬರುತ್ತೋ ಹಂಗೆ ಬರಿತಿದ್ದೆ, ಹೆಂಗೆ ಬೇಕೋ ಹಂಗೆ ಬರ್ಕೊಂಡು ಒಟ್ಟಿನಲ್ಲಿ ನಾನು 1.5 ತಾಸಲ್ಲಿ ಬರಿಬೇಕು ಅಂತೇಳಿ ಬರೀದು ಅಷ್ಟೇ. ಅದು ನನಗೆ ಸ್ಟಾರ್ಟಿಂಗಲ್ಲಿ ಯಾರು ಕೂಡ ಒಮ್ಮೆ 40-45 ಮಾಡೋಕ್ಕಾಗಲ್ಲ ಸರ್, ಯಾರ ಕೈಂದ್ರೂ ಆಗಲ್ಲ. ನಾನು ಮುಂಚೆ ಅಗದಿ ಫೌಂಡೇಶನ್ದಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಬರಿತಾ ಹೋದೆ. ಹಂಗೆ ಹೋದಂಗೆ ಒಂದೊಂದು ನನಗೆ ತಿಳಿತಾ ಹೋಯ್ತು ಸರ್. ನೀವು 545 ಇರಬೇಕಾದ್ರೆ ನಾನು ಅದಕ್ಕೆ ಎಕ್ಸಾಮ್ಗೆ ಹಾಕಿರಲಿಲ್ಲ, ಅದು ನಿಮ್ಮ ಹತ್ರ ಕಳಿಸ್ತಿರ್ಲಿಲ್ಲ ನಾನು, 402 ಮಾತ್ರ ನಾನು. ಅವಾಗ ನಾನು ಏನು ಮಾಡ್ಕೊಂಡೆ, ಈ ಪೇಪರಲ್ಲಿ ಆರ್ಟಿಕಲ್ ಬರುತ್ತಲ್ಲ ಸರ್, ನ್ಯೂಸ್ ಪೇಪರ್ ಕಟ್ಟಿಂಗ್ಸಲ್ಲಿ, ಅದಕ್ಕೊಂದು ಈ ನ್ಯೂಸ್ ಪೇಪರ್ ಇದು ಕರೆಂಟ್ ಅಫೇರ್ಸ್ಗೆ ಒಂದು ಬುಕ್ ಮಾಡ್ಕೊಂಡಿದ್ದೆ. ಜೊತೆಗೆ ಈ ಆರ್ಟಿಕಲ್ಸ್ ಅಂತ ಒಂದು ಬುಕ್ ಮಾಡ್ಕೊಂಡೆ ಎಕ್ಸ್ಟ್ರಾ ಇರಲಿ ಅಂತೇಳಿ. ಈಗ ಪರಿಸರದ ವಿಷಯದಲ್ಲಿ ಅಥವಾ ಈ ಹವಾಮಾನ ಬದಲಾವಣೆ ವಿಷಯದಲ್ಲಿ ಏನಾದರೂ ಒಂದು ಆರ್ಟಿಕಲ್ ಬಂದುಬಿಟ್ರೆ, ಆ ಹವಾಮಾನ ಬದಲಾವಣೆ ಅಂತೇಳಿ ಒಂದು ಹಾಕೊಂಡ್ಬಿಟ್ಟು ಒಂದು 5-6 ಪೇಜನ್ನು ತೆಗೆದಿಟ್ಬಿಟ್ಟಿದ್ದೆ, ಒಂದು 10 ಪೇಜ್ ಅದಕ್ಕಂತ ತೆಗೆದಿಟ್ಬಿಟ್ಟು. ಈಗ ಮತ್ತೊಂದು ಯಾವುದೋ ಜಾಗತಿಕ ತಾಪಮಾನ ಅಂತ ಬಂದಿದ್ರೆ ಅಲ್ಲಿ ಮಹಿಳಾ ಸಬಲೀಕರಣ ಬಂದಿದ್ರೆ ಒಂದು 10 ಪೇಜ್ ಬಿಡೋದು, ಈ ಥರ ಒಂದು ಬುಕ್ ಮಾಡ್ಕೊಂಡ್ಬಿಟ್ಟೆ ಒಂದು 15 ವಿಷಯಗಳ ಮೇಲೆ. ಈಗ ಇದು ಏನಾಗ್ಬಿಡ್ತಿತ್ತು, ಈ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಬಂದಮೇಲೆ ಈ ಮಹಿಳಾ ಸಬಲೀಕರಣದ ವಿಷಯದಲ್ಲಿ ಏನೋ ಒಂದು ಬಂದುಬಿಟ್ರೆ ಅದರಲ್ಲಿ ಯಾರೋ ಒಬ್ಬರು ಜ್ಞಾನಿಗಳು ಏನೋ ಒಂದು ಹೇಳಿರ್ತಾರೆ, ಅದನ್ನು ಬರ್ಕೊಂಡ್ಬಿಡ್ತಿದ್ದೆ. ಯಾವುದೋ ಸ್ಟಡಿಕ್ಸ್ ಬರುತ್ತಿದೆ ಏನೋ ಸರ್, ಅದು ಏನೋ ಒಂದು ಸ್ಟಡಿಕ್ ಡಾಟಾ ಬಂದಿರುತ್ತೆ ಅಥವಾ ಯಾವುದೋ ಒಂದು ದತ್ತಾಂಶಗಳು ಕೊಟ್ಟಿರ್ತಾರೆ, ಅದನ್ನೆಲ್ಲನೂ ಬರ್ಕೊಂಡ್ಬಿಡ್ತಿದ್ದೆ. ಹಿಂಗೆಲ್ಲಾನು ಡಿವೈಡ್ ಮಾಡಿ ಇದು ಕರೆಂಟ್ ಅಫೇರ್ಸ್ ಜೊತೆಗೆ ಬರ್ಕೊಂಡು ಹೋಗ್ಬಿಟ್ಟಿದ್ದೆ. ಕರೆಕ್ಟ್. ಇದು ಏನು ಮಾಡಿಬಿಟ್ಟು ಸರ್, ನೀವು ಒಂದು 400 ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಮಾಡಿದ್ರಲ್ಲ ನೀವು, ಅವಾಗ ಏನು ಮಾಡಿಬಿಡ್ತಿದ್ದೆ, ಇವೆಲ್ಲಾನು ಓದ್ಕೊಂಡ್ಬಿಡ್ತಿದ್ದೆ ಎಲ್ಲನೂ. ನೀವು ಯಾವ ಎಸ್ಸೆ ಕೇಳಿದ್ರು ಕೂಡ ಅದ್ರ ಮೇಲೆ ಸ್ವಲ್ಪ ನಾ ಬರೆದಿರೋ ಡಾಟಾಗಳು ಆಮೇಲೆಲ್ಲ ಓದ್ಕೊಂಡ್ಬಿಡ್ತಿದ್ದೆ. ಫಸ್ಟ್ ಪೇಪರ್ ಬಂದ ಕೂಡಲೇ ನಿಮ್ಮದು ತೊಗೊಂಡು ಕೂತ್ಕೊಂಡ್ಬಿಡ್ತಿದ್ದೆ ಬರ್ಲಿಕ್ಕಂತ ಹೇಳಿ. ಆವಾಗ ಆಟೋಮೆಟಿಕ್ಕಾಗಿ ಎಲ್ಲನೂ ರೆಡಿ ಮಾಡ್ಕೊಂಡು ಬಿಡ್ತಿದ್ದೆ, ಪಡ ಬರೆದು ನಿಮ್ಗೆ ಕಳಿಸಿಬಿಡ್ತಿದ್ದೆ. ಇದು ಫಸ್ಟ್ ಪೇಪರ್ ವಿಷಯದಲ್ಲಿ ಭಾಳ ಹೆಲ್ಪ್ ಮಾಡ್ತು ನನಗೆ ಆ ವಿಷಯದಲ್ಲಿ. ಮತ್ತು ಇನ್ನೊಂದು ಸರ್, ನಾನು ಹೆಂಗೆ ಮಾಡಿಬಿಡ್ತಿದ್ದೆ, ಈಗ ನಿಮ್ಗೆ ಬರೋದು ಕಳಿಸೋದು ಒಂದು, ಇದು ಕಳಿಸ್ತಿದ್ದೆ, ನೀವು ಚೆಕ್ ಮಾಡ್ತಿದ್ರಿ. ಮೊದಲು 25-26 ಓದಿದ್ದೆ, ಆಮೇಲೆ 32-35 ಮಾರ್ಕ್ಸ್ ಹೋಯ್ತು ನೀವು ನಿಮ್ಮ ಟೆಸ್ಟ್ ಸೀರೀಸಲ್ಲಿ. ನನಗೆ ಮುಂದೆ ಏನು ಮಾಡಿದೆ ಸರ್, ನಾನು ಒಬ್ಬ ಅಣ್ಣ ಹನುಮಂತನ ಅಂತಂದ್ರಲ್ಲ, ಅವರೇ ಹೇಳಿದ್ರು, ಒಂದು ಎಸ್ಸೆಗಂತ ಒಂದು ಸಪ್ರೇಟ್ ಬುಕ್ ಮಾಡ್ಕೊ, ಒಂದು 20-25 ಎಸ್ಸೆನ ಕರೆಕ್ಟಾಗಿ ಬರೆದಿಟ್ಕೊ. ಕರೆಕ್ಟು. ಏನು ಮಾಡು, ಎಲ್ಲ ನೋಡಿಬಿಟ್ಟೆ ಬರೀ, ನೋಡಲ್ದ ಬರೀಲಕ್ಕೆ ಹೋಗ್ಬೇಡ. ಬರೀ ಹೆಂಗೆ ಬರೀಪ್ಪ ಅಂದ್ರೆ, ಈಗ ನೀ ಎಲ್ಲ ಡಿವೈಡ್ ಮಾಡ್ಕೊಂಡು ನೀ ಎಲ್ಲ ಡಾಟಾ ರೆಡಿ ಮಾಡ್ಕೊಂಡು ಅದನ್ನೆಲ್ಲ ಒಂದೇ ಕಡೆ ಜೋಡಿಸ್ಕೊ. ಈಗ ವುಮನ್ ಎಂಪವರ್ಮೆಂಟ್ ಬಗ್ಗೆ ಏನೋ ಬರಿತಾ ಇದೆಯಾ ಅಂದರೆ, ವುಮನ್ ಎಂಪವರ್ಮೆಂಟ್ ಅಂತ ಎಸ್ಸೆ ಹಾಕ್ಕೊಂಡು ಏನು ಡಾಟಾ ಐತೆ ಎಲ್ಲ ಬರೀದ್ರಲ್ಲಿ ನೋಡಿಬಿಟ್ಟು ಬರೀ, ಚೆನ್ನಾಗಿ ಎಸ್ಸೆ ಬಿಲ್ಡ್ ಮಾಡು ಅಂಥೇಳಿ. ಹಂಗೆ ಒಂದು 25-30 ಎಸ್ಸೆ ಇಲ್ಲ, ನಾನು ಒಂದು 32 ಎಸ್ಸೆ ಬರೆದಿದ್ದೆ ಸರ್. ಒಂದು ಬುಕ್ ಮಾಡ್ಕೊಂಡಿದ್ದೆ 200 ಪೇಜ್ದು ಬುಕ್ ಮಾಡಿಕೊಂಡು 200-300 ಪೇಜ್ ಬುಕ್ಕಲ್ಲಿ ಬರ್ಕೊಂಡು ಹೋಗಿಬಿಟ್ಟಿದ್ದೆ. ಎಲ್ಲ ನೋಡಿಬಿಟ್ಟೆ ಬರೆದಿದ್ದೆ, ಎಲ್ಲ ಏನು ಹಾಕಬೇಕು ಕೊಟೇಶನು ಏನಿಲ್ಲ ಎಲ್ಲನೂ ಬರೆದ್ಬಿಟ್ಟು ಅದ್ರ ಬುಕ್ ರೆಡಿ ಮಾಡಿದ್ದೆ ಒಂದು ಎಸ್ಸೆಗೆ ಅಂತೇಳಿ. ಆ ಬುಕ್ ಭಾಳ ಹೆಲ್ಪ್ ಮಾಡಿದ್ದು ಸರ್ ನನಗೆ. ಯಾಕಂದರೆ ನ್ಯೂಸ್ ಪೇಪರಲ್ಲಿ ತೊಗೊಂಡಿದ್ದೆ, ನಿಮ್ಮದು ಟೆಸ್ಟ್ ಸೀರೀಸಲ್ಲಿ ಏನೇನೋ ಬರೆದಿದ್ದೆ, ಆಮೇಲೆ ಕರೆಂಟ್ ಅಫೇರ್ಸಲ್ಲಿ ತೊಗೊಂಡು ಬರೆದಿದ್ದೆ, ಎಲ್ಲ ನೋಡಿಬಿಟ್ಟು ಆ ಬುಕ್ ರೆಡಿ ಮಾಡಿದ್ದೆ ನಾನು ನನಗಂತೇಳಿ. ಆ ಬುಕ್ಕನ್ನೇ ಫುಲ್ ಓದ್ತಿದ್ದೆ ನಾನು ಜಾಸ್ತಿ. ಆಮೇಲೆ ಈ ಕ್ರೀಡೆಗಳ ಬಗ್ಗೆ ಎಸ್ಸೆ ಕೇಳಿದ್ರು ಸರ್ 402 ಅಲ್ಲಿ ನಾನು ಏನು ಮಾಡಿಬಿಟ್ಟಿದ್ದೆ, ನನ್ನ ಅದೃಷ್ಟ ಹಂಗಿದ್ದಾರೆ ಕ್ರೀಡೆಗಳ ಬಗ್ಗೆ 2-3-4 ಸಲ ಎಸ್ಸೆಸ್ ಬರೆದಿದ್ದೆ. ನೀವು ಟೆಸ್ಟ್ ಸೀರೀಸ್ ಒಂದು 2-3 ಸಲ ಕೇಳಿದ್ದೆ. ಅದನ್ನು ಬರದೆ, ಜೊತೆಗೆ ನಾನೇ ಬೇಕಂತೇಳಿ ಕ್ರೀಡೆಗಳ ಮೇಲೆ ಈ ಒಲಿಂಪಿಕ್ಸ್ ಎಲ್ಲ ಆಗಿತ್ತಲ್ಲ, ಹಂಗೆಲ್ಲ ಬರ್ಕೊಂಡು ಡಾಟಾ ಎಲ್ಲ ಕರೆಂಟ್ ಅಫೇರ್ಸ್ ಇಟ್ಕೊಂಡಿದ್ದೆ. ಅದೇ ನಾನು 402 ಅದೇ ಎಸ್ಸೆನೇ ಬಂತು, ಅದೇ ಎಸ್ಸೆನೇ ಅಲ್ಲಿ ಬರೆದೆ. ಅದು ಸ್ಕೋರ್ ಆಯ್ತು ಸರ್ ನನಗೆ ಫಸ್ಟ್ ಪೇಪರ್ಗೆ. ಓಕೆ. ಇದ್ರ ಬಗ್ಗೆ ತುಂಬ ವಿದ್ಯಾರ್ಥಿಗಳು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿರ್ತಾರೆ, ತುಂಬ ಚೆನ್ನಾಗಿ ಓದಿರ್ತಾರೆ. ಬಟ್ ಆದರೆ ಎಕ್ಸಾಮ್ ದಿನ ಅವರು ಮಾಡೋ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳು ಅವರ ಲೈಫ್ನೇ
ಫುಲ್ ಇದು ಮಾಡೋಕ್ಬಿಡುತ್ತೆ. ಯಾಕೆಂದರೆ ನೀವು ಸೆಲೆಕ್ಷನ್ ಇಷ್ಟೇ ಪ್ರಿಪ್ರೇಷನ್ ಮಾಡಿದ್ರು ಎಕ್ಸಾಮ್ ದಿನ ನೀವು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತೀರ ಅನ್ನೋದ್ರ ಮೇಲೆ ನಿಮ್ಮ ಸಕ್ಸಸ್ ನಿಂತಿರೋದು. ಹಾಗಾಗಿ ಎಕ್ಸಾಮ್ ದಿನ ತುಂಬ ಏನೋ ಫುಲ್ ಕಾನ್ಷಿಯಸ್ ಆಗಿರಬೇಕಾಗತ್ತೆ ಮತ್ತು ಕಾನ್ಫಿಡೆನ್ಸ್ ಆಗಿರಬೇಕಾಗುತ್ತೆ. ಹಾಗಾಗಿ ಎಕ್ಸಾಮ್ ಟೈಮಲ್ಲಿ ಕ್ವಶನ್ ಪೇಪರ್ ಬಿಡಿಸೋದು ಒಂದು ದೊಡ್ಡ ಚಾಲೆಂಜು. ಹಾಗೆ ಅದ್ರ ಬಗ್ಗೆ ನಿಮ್ಮ ಸಜೆಷನ್ಸು ಮತ್ತು ಯಾವ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರಿ, ನಿಮ್ಮದು ಪರ್ಸನಲ್ ಎಕ್ಸ್ಪೀರಿಯನ್ಸು ಜೊತೆಗೆ ಏನು ಮಾಡ್ಬೋದು ವಿದ್ಯಾರ್ಥಿಗಳು ಎಕ್ಸಾಮ್ ಟೈಮಲ್ಲಿ ಯಾವ ರೀತಿ ಕಾನ್ಫಿಡೆಂಟ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಮಾತಾಡಿ ಸ್ವಲ್ಪ. ಸರ್ ಎಕ್ಸಾಮ್ ದಿನ ಅಂದರೆ ಈಗ ಎಲ್ಲರ ವಿಷಯದಲ್ಲೂ ನನ್ನ ವಿಷಯದಲ್ಲ ಇದೆ ಸರ್, ಕಾನ್ಫಿಡೆನ್ಸ್ ಬೇಕು ಸರ್. ಮೊದಲು ನಾನು ಓದಿದ್ದೀನಿ, ನನ್ನ ಹತ್ರ ಎಲ್ಲ ನಾಲೆಜ್ ಇದೆ, ನಾನು ಎಲ್ಲ ಸಬ್ಜೆಕ್ಟನ್ನು ಕವರ್ ಮಾಡಿದ್ದೀನಿ ಅನ್ನೋದು ಕಾನ್ಫಿಡೆನ್ಸ್ ಮನಸ್ಸಲ್ಲಿದ್ದರೆ ಎಕ್ಸಾಮ್ ಆರಲ್ಲಿ ಆರಾಮ್ ಬರಿಬೋದು. ಇನ್ನು ಸಣ್ಣ ಪುಟ್ಟ ತಪ್ಪುಗಳಂತ ವಿಷಯ ಬಂದರೆ ಹೆಂಗಾಗಿಬಿಡ ಸರ್ ಅಂದರೆ, ಈಗ ಎಕ್ಸಾಮ್ ಹಾಲಲ್ಲಿ ಏನಾಗುತ್ತೆ, ನನಗೆ ಆಗಿದ್ದು ಏನು ಸುಮಾರು ಸರಿ ಅಂದರೆ, ಕೂತ್ಕೊಂಡು ಎಲ್ಲ ಓದ್ಕೊಂಡಿರ್ತೀವಿ, ಎಲ್ಲ ಆಗಿರುತ್ತೆ, ಕ್ವಶನ್ ಪೇಪರ್ ಬಿಡಿಸ್ಬೇಕಾದ್ರೇ ಏನು ಮಾಡ್ತೀವಿ, ಓವರ್ ಥಿಂಕ್ ಮಾಡ್ತೀವಿ ಕ್ವಶನ್ ಮೇಲೆ. ಈಗ ಏನಾಗ್ಬಿಡುತ್ತೆ ಸರ್, ನಾನು ಕ್ವಶನ್ ಪೇಪರ್ ಬಿಡಿಸೋದು ಹೆಂಗಂದರೆ, ಈಗ ಕ್ವಶನ್ ಪೇಪರ್ ಓಪನ್ ಮಾಡಿ ಕೂಡಲೇ ಫಸ್ಟ್ ಕ್ವಶನ್ ಟಫ್ ಅಂದಿತ್ತಂದರೆ, ಫಸ್ಟ್ ಕ್ವಶನ್ ಟಫ್ ಅಂದಿದ್ರೆ ಒಂದು 10-12 ಕ್ವಶನ್ ಟಫ್ ಇರುತ್ತೆ. ಒಂದು ಟಫ್ ಕೇಳಿ 2ನೇ ಕ್ವಶನ್ ಈಸಿ ಕೇಳಲ್ಲ ಯಾರು, ಎಲ್ಲ ಕ್ವಶನ್ ಪೇಪರ್ ನಾನು ನೋಡಿದ್ದೀನಿ. ಓಕೆ, ಅವಾಗ ಏನು ಮಾಡಬೇಕು, ಒಂದು 10 ಕ್ವಶನ್ ಟಫ್ ಬಂದಿದ್ರೆ 10-15 ಕ್ವಶನನ್ನು ಹಿಂಗೆ ಟರ್ನ್ ಮಾಡಿಬಿಡ್ಬೇಕು ಪೇಜ್ನ, ಇರಲಿ ಅದು ಆಮೇಲೆ ನೋಡೋಣ. 11-12ನೇ ಕ್ವಶನ್ಗೆ ಬಂದುಬಿಟ್ರೆ ಅಲ್ಲಿ ಈಸಿ ಇರೋದೇ ಇರುತ್ತೆ. ಎಸ್ ಕರೆಕ್ಟ್ ಪಕ್ಕ. ಆ ಈಸಿ ಇದ್ದಿದ್ದ ಕ್ವಶನನ್ನು ಏನು ಮಾಡ್ಬೇಕು ಸರ್, ನಾನು ಈಗ ಕ್ವಶನ್ ಏನೋ ಡೈರೆಕ್ಟಾಗಿ ಕ್ವಶನ್ ಆಗಿದೆ, ಏನೋ ಒಂದು ಜೀವಕೋಶ ಅತಿ ದೊಡ್ಡ ಕಣದಂಗ ಯಾವುದು, ಈಸಿಯಾಗಿ ಗೊತ್ತಿರುತ್ತೆ, ಬಂದ ಕೂಡಲೇ ಪಟ್ನ ಅದಕ್ಕೆ ಹಾಕಿಬಿಟ್ಟು ಮುಂದೆ ಹೋಗ್ಬೇಕು ಸರ್. ಅದು ಬಿಟ್ಟು ಇಲ್ಲ ಇದೆಲ್ಲ ಆಪ್ಷನ್ 3-4 ಇದೆ, ಇದು 2-3 ಇದೆಲ್ಲ ಇದಿರಬೇಕು, ಇದೆಲ್ಲ ಮೈಟೋಕಾಂಡ್ರಿಯಲ್ಲ ಅದಿರಬೇಕು, ಅದೆಲ್ಲ ಇದಿರಬೇಕು, ಹಿಂಗೆ ಏನೋ ಒಂದು ಬಂದರೆ ಅದು ಪಕ್ಕ ಸೆಕೆಂಡ್ ಟೈಮಲ್ಲಿ ಹೊಗೆನೆ ಸರ್. ಹೌದು. ಹಾಗಾಗಿ ನಾನು ವಿಷಯ ಏನು ಗೊತ್ತಾ, ಈಗ ಫಸ್ಟ್ ಕ್ವಶನ್ ನೋಡಿದ ಕೂಡಲೇ ನಿಮ್ಮ ಹತ್ರ ಎಲ್ಲೋ ಒಂದು ಕಡೆ ಹೊಡಿತು ಬಂತು ಉತ್ತರ ಅಂದರೆ ಅದು ಆಪ್ಷನಲ್ಲಿ ಇದ್ದರೆ ಟಿಕ್ ಮಾಡಿಬಿಡ್ಬೇಕು. ಕರೆಕ್ಟಾಗಿರೋದು ಅದು ಕರೆಕ್ಟಾಗಿದೆ. ಯಾಕಂದರೆ ನೀವು ಓದಿರ್ತೀರಿ, ಅದಕ್ಕಂತ ಪ್ರಿಪ್ರೇಷನ್ ಬೇಕಾದಷ್ಟು ಮಾಡಿರ್ತೀರಿ. ಆಮೇಲೆ ಸೆಕೆಂಡ್ ಟೈಮ್ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ, ಈಜಿ ಐತಿಲ್ಲ ನನ್ನ ಕ್ವಶನ್, ನೀವೇನು ಕನ್ಫ್ಯೂಷನ್ ಇದ್ದರೆ ಮಾಡ್ಬೋದು ರೀ, ಇಲ್ಲ ಅಂದರೆ ಹಾಕಿಬಿಡೋದು, ಹಿಂಗೆ ಹಾಕೊಂತ ಹೋಗ್ಬಿಡು ಸರ್. ಫಸ್ಟಿಗೆ ನನಗೆ ಅನ್ಸೋ ಮಟ್ಟಿಗೆ ಒಂದು 50-60 ಕ್ವಶನ್ ಆರಾಮಾಗಿ ರೀಚ್ ಮಾಡ್ತೀವಿ ನಾವು. ಈಗ ಒಂದು 50 ಕ್ವಶನ್ ಫುಲ್ಲಿ ಓದಿದ ಹುಡುಗ ಇದ್ದರೆ ಒಂದು 60 ಕ್ವಶನ್ ಫಸ್ಟ್ ರೌಂಡಲ್ಲಿ ಮುಗಿಸ್ತಾ ನಾವು ಪಟ 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 ಓದೋದು ಹಾಕೊಳ್ಳೋದು, ಓದೋದು, ಕ್ವಶನ್ ನೋಡಿಕೊಳ್ಳಿ ಉತ್ತರ ಬಂತ ಹಾಕೋದು ಮುಂದೆ ಹೋಗೋದು, ಉತ್ತರ ಬಂತ ಹಾಕೋದು ಮುಂದೆ ಹೋಗೋದು, ಇಷ್ಟೇ ಸರ್ ನನ್ನ ಕೆಲಸ. ಹಾಕಿದ ಮೇಲೆ ಸೆಕೆಂಡ್ ಟೈಮ್ ಏನು ಮಾಡ್ತಿದ್ದೆ, ಫಸ್ಟ್ ಟೈಮ್ ಒಂದು 40-45 ನಿಮಿಷ ಕ್ವಶನ್ ಪೇಪರ್ ಬಿಡಿಸಿದ ನಂತರ, ಈ ಥರ ಒಂದು 50 ಕ್ವಶನ್ ಹಾಕಿದ ನಂತರ ಸೆಕೆಂಡ್ ಟೈಮಲ್ಲಿ ಮೆಂಟಲ್ ಅಬಿಲಿಟಿಗೆ ಬರ್ತಿದ್ದೆ ಸರ್. ನಾನು ಮೆಂಟಲ್ ಅಬಿಲಿಟಿಗೆ ಬಂದುಬಿಟ್ಟು ಮೆಂಟಲ್ ಅಬಿಲಿಟಿ ಕ್ವಶನ್ ಸಾಲ್ವ್ ಮಾಡ್ಕೊತಿದ್ದೆ, ಪಟ 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 ಸಾಲ್ವ್ ಮಾಡೋದು, ಅದರಲ್ಲಿ ಟಫ್ ಕ್ವಶನ್ ಬಿಡ್ತಿದ್ದೆ. ಆಮೇಲೆ ಟಫ್ ಕ್ವಶನ್ ವಿಷಯಕ್ಕೆ ಬಂದರೆ ಆವಾಗ ಹೆಂಗೆ ಸಾಲ್ವ್ ಮಾಡ್ತಿದ್ದೆ ಅಂದರೆ, ಈಗ ಒಂದು 70-75ವರೆಗೂ ಟಚ್ ಮಾಡಿದ್ಮೇಲೆ, 75ವರೆಗೂ ಟಚ್ ಮಾಡಿದ್ಮೇಲೆ ಮುಂದೆ ಈಗ ನನ್ನ ಕ್ಯಾಟಗರಿ ಏನು, ನಾ ಎಲ್ಲಿ ಯಾವ ಮಿಸ್ಲೈತಲ್ಲಿ ಮಾಡ್ತಾಯಿದ್ದೀನಿ. ಈಗ ಹೆಂಗಾಗಿಬಿಡುತ್ತೆ ಸರ್, ಈಗ ನಂದು 3B GM ಇದ್ದಾಗ ನಾವು ಈಕ್ವಲ್ ಟು GM ಅಂದರೆ ಹೋದ ಸರಿ ಈಗ PC ಆಗಿರ್ಬೋದು, ಒಂದು 80 ನಿಂತಿರುತ್ತೆ ಸ್ಕೋರ್, ನಾವು 80 ಮೇಲೆ ಮಾಡಬೇಕು. ನೀವು 80 ಮೇಲೆ ಮಾಡ್ಬೋದು ಅಂದರೆ 80 ಕ್ವಶನ್ ಟಚ್ ಮಾಡಿದ್ರೆ ಆಗಲ್ಲ. 100 ಕ್ವಶನ್ ಟಚ್ ಮಾಡಬೇಕು. ನಾನು ಮೊದಲೇ ಫಿಕ್ಸ್ ಇದ್ದೆ, ನಾನು ಯಾವುದೇ ಕ್ವಶನ್ ಪೇಪರ್ ಬಿಡಿಸಿದ್ರು 95 ಅಬೌವ್ ಟಚ್ ಮಾಡ್ತೀನಿ. ಅದು ಯಾವುದೇ ಇರಲಿ ಕ್ವಶನ್ ಪೇಪರ್, ಟಫ್ ಇದ್ದರೆ 90+ ಆರಾಮ್ ಮಾಡ್ತೀನಿ. 90+ ಟಚ್ ಮಾಡಿದ್ರೆ ನಾನು ಸೆಲೆಕ್ಷನ್ ಲಿಸ್ಟ್ ಇರ್ತೀನಿ, ಇಲ್ಲಾಂದ್ರೆ ಅಲ್ಲ, ನನಗೆ ಗೊತ್ತದು. ಹಾಗಾಗಿ ನಾನೇನು ಮಾಡಿಬಿಡ್ತಿದ್ದೆ, ಒಂದು 70 ಕ್ವಶನ್ ಫಸ್ಟಿಗೆ ಹಾಕಿಬಿಡ್ತಿದ್ದೆ. ಆಮೇಲೆ ಒಂದು 20 ಕ್ವಶನನ್ನು ಹಂಗೂ ಮಾಡಿ ಸ್ವಲ್ಪ ಎಲಿಮಿನೇಷನ್ ಮೆಥಡೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ಮೆಂಟಲ್ ಬಿಟ್ಟು ಎಲ್ಲ ಸಾಲ್ವ್ ಮಾಡ್ಕೊಂಡ್ಬಿಟ್ಟು, ಟಫ್ ಕ್ವಶನ್ ಇದ್ದರೆ ಅದಕ್ಕೆ ಎಲಿಮಿನೇಷನ್ ಮೆಥಡ್ ಇರುತ್ತೆ, ಅಥವಾ ಮತ್ತೆ ಯಾವುದೋ ಸ್ಟ್ರಾಟಜಿ ಇರುತ್ತೆ. ಈಗ ಕ್ವಶನ್ ನೋಡಿದ ಕೂಡಲೇ ಒಂದು 2 ಎಲಿಮಿನೇಟ್ ಮಾಡಿಬಿಡ್ತೀವಿ, ಒಂದು 2ರಲ್ಲಿ ಕನ್ಫ್ಯೂಷನ್ ಇರುತ್ತೆ, 2ರಲ್ಲಿ ಹಂಗೂ ಹಿಂಗೆ ಸ್ವಲ್ಪ ಯೋಚನೆ ಮಾಡಿ ಹಾಕೋಬೋದು ಸರ್, ಹಾಕೋಬೋದು. ಹಿಂಗೆ ಮಾಡಿ ಒಂದು 85-90 ಹೋಗ್ಬೋದು. ಇನ್ನೊಂದು 5-6 ಕ್ವಶನ್ನು ಈಗ PC ಅಂತ ಬಂದರೆ ಒಂದು 95 ಅಬೌವ್ ಟಚ್ ಮಾಡ್ಬೇಕು ಸರ್ ನಾವು. GM ಅಲ್ಲಿರೋರು ಒಂದು 95 ಅಬೌವ್ ಟಚ್ ಮಾಡಲೇಬೇಕು. ಅದು ಕ್ವಶನ್ ಪೇಪರ್ ಟಫರ್ ಇರಲಿ, ಈಜಿ ಇರಲಿ, ಆ ಕ್ವಶನ್ ಪೇಪರ್ ಡಿಸೈಡ್ ಮಾಡುತ್ತೆ ಇಲ್ಲ ಅನ್ನಲ್ಲ. ಬಟ್ 95 ಅಬೌವ್ ಟಚ್ ಮಾಡಿದ್ರೆ ಒಂದು 80 ಸ್ಕೋರ್ ಆಗುತ್ತೆ. ಯಾರು ಎಷ್ಟೇ ಕರೆಕ್ಟಾಗಿ ಟಚ್ ಮಾಡಿದ್ರು 10 ಕ್ವಶನ್ ತಪ್ಪತ್ತೆ ಸರ್. 90 ನಾನು ಟಚ್ ಮಾಡಿದ್ರು 10 ಕ್ವಶನ್ ಆರಾಮಾಗಿ ಹೋಗುತ್ತೆ, ನಾನು ಎಷ್ಟು ಆ್ಯಕ್ಯುರೇಟ್ ಆಗಿದ್ರು 10 ಕ್ವಶನ್ ಹೋಗುತ್ತೆ. ಹಾಂ ಸರ್, ಹಂಗೆ 95 ಅಬೌವ್ ನಾವು ಟಚ್ ಮಾಡಬೇಕಂದ್ರೆ, ಈಗ ಎಕ್ಸಾಮ್ ಹಾಲಲ್ಲಿ 95 ಅಬೌವ್ ಟಚ್ ಮಾಡಬೇಕಂದ್ರೆ ಒಂದು 90 ಟಚ್ ಮಾಡ್ತೀನಿ. ಒಂದು 5-6 ಕ್ವಶನನ್ನು ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ಚಾನ್ಸ್ ತೊಗೊಳ್ಳೇಬೇಕು ಸರ್, ರಿಸ್ಕ್ ತೊಗೊಳ್ಳೇಬೇಕು. ಅಲ್ಲಿ ನಮ್ಮ ಲಕ್ಕೆ ನಾನು ಹೇಳ್ತೀನಿ ಸರ್, 100% ನಾನು ಹಾರ್ಡ್ ವರ್ಕ್ ಮಾಡಿದ್ರು 1% ಲಕ್ ನನ್ನ ಕೈ ಕೊಟ್ಟರೆ ನಾನು ಹೊರಗೆ ಇರ್ತೀನಿ ಲಿಸ್ಟಿಂದ. ಅಲ್ಲಿ ದೇವ್ರ ಹೆಸರು ಹೇಳ್ಕೊಂಡು 4-5 ಕ್ವಶನ್ ಹಾಕಲೇಬೇಕು. ನಂದು ಇಷ್ಟೇ ಸರ್, 95 ಅಬೌವ್ರೆಗೂ ಹಾಕಿದ ಆಮೇಲೆ ಒಂದು ಹೋಪ್ ಇಟ್ಕೋಬೋದು 95 ಹಾಕಿದ್ದೀನಿ ಅಂತೇಳಿ. ಆವಾಗ ನನಗೆ ಅನ್ಸೋ ಮಟ್ಟಿಗೆ ಏನೋ ಒಂದು ಎಕ್ಸಾಮ್ದು ಹಾಲಲ್ಲಿ ಇದು ಮುಗಿಯುತ್ತೆ ಸರ್. ಮತ್ತು ಇನ್ನೊಂದು ಎಕ್ಸಾಮ್ ಹಾಲಲ್ಲಿ ಕೂಡಲೇ ಕೈ ನಡಗುತ್ತೆ, ಕಾಲು ನಡಗುತ್ತೆ, ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಇದಕ್ಕೆ ಮೆಥಡ್ ಏನಂದರೆ ಸರ್, ಜಾಸ್ತಿ ಟೆಸ್ಟ್ ಸೀರೀಸ್ ಬರೀಬೇಕಂತೀನಿ ನಾನು, ಜಾಸ್ತಿ ಟೆಸ್ಟ್ ಸೀರೀಸ್ ಬರೀಬೇಕು. ಹೆಂಗೆ ಟೆಸ್ಟ್ ಸೀರೀಸ್ ಬರೀಬೇಕಂದ್ರೆ, ಈ ರವಿವಾರಕ್ಕೆ ಒಂದು ದಿನ ಬರೆಯೋದಕ್ಕಿಂತನೂ ಎಕ್ಸಾಮ್ ನಿಯರೆಸ್ಟ್ ಇರಬೇಕಾದ್ರೆ ದಿನ ಬರೀರಿ. ಈಗ ಮುಂದಿನ ತಿಂಗಳಲ್ಲಿ ಎಕ್ಸಾಮ್ ಇದೆ ಅಂದರೆ ಈ ತಿಂಗಳು ಕಂಟಿನ್ಯೂ ಆಗಿ ಒಂದು 30-40 ಬರೆದ್ಬಿಡ್ರಿ, ಡೈಲಿ ಅದೇ ಟೈಮ್ ಕೂತ್ಕೊಂಡು ಬರೆಯೋದು. ಮತ್ತು ಹೆಂಗೆ ಅಂದರೆ, ಒಂದು ನಾವು ಮನೇಲಿ ಇರಬೇಕಾದ್ರೆ ಒಂದು OMR ಶೀಟ್ ಇಟ್ಕೊತಿದ್ದೆ, ಜೆರಾಕ್ಸನ್ನು ಕೂತ್ಕೊಂಡು ಬರೀತಿದ್ದೆ, ಕ್ವಶನ್ ಪೇಪರ್ ಇಟ್ಕೊಳ್ಳೋದು, ಬರೆಯೋದು, ಕ್ವಶನ್ ಪೇಪರ್ ಟಿಕ್ ಮಾಡೋದು. ಟಿಕ್ ಮಾಡಿದ್ಮೇಲೆ ಅದೇ ಹಿಂದ್ಗಡೆ ನಾನು ಏನು ತಪ್ಪಿದ್ದೀನಲ್ಲ, ಒಂದು 10-15 ಕ್ವಶನ್ ತಪ್ಪಿದ್ದೆ, ಆ ತಪ್ಪಿದ್ದನ್ನು ಹಿಂದ್ಗಡೆ ಬರ್ಕೊಂಡ್ಬಿಡ್ತಿದ್ದೆ, ಇಲ್ಲಿ ತಪ್ಪಿದ್ದು ಈ ಕಾನ್ಸೆಪ್ಟ್ ಇಲ್ಲಿಂದ ಹೋಗೈತಿ ಅಂತೇಳಿ.
ಅದು ಎಕ್ಸಾಮಲ್ಲಿ ನಾನು ಕೈ ಹಿಡಿತು ಸರ್. ಯಾಕಂದರೆ ಡೈಲಿ ಬರೆದು ಅದು ಹೆಂಗೆ ಅಲ್ಲಿ ಹೆಂಗೆ ನಾನು ಮನೇಲಿ ಕೂತ್ಕೊಂಡು ಬರ್ತಿದ್ನಲ್ಲ ಹಾಗೆ ಎಕ್ಸಾಮಲ್ಲಿ ಕೂತ್ಕೊಂಡು ಬರೆದುಬಿಟ್ಟೆ. ಆಟೋಮೆಟಿಕಲಿ ಕ್ಲಿಕ್ ಆಯ್ತು ಸರ್. ಅದೇ ಒಂದು ಎಷ್ಟು ಕಟ್ ಆಫ್ ನಿಲ್ಬೋದು, ಎಷ್ಟು ನಾನು ಕ್ವಶನ್ ಅಟೆಂಡ್ ಮಾಡಬೇಕು, ಮತ್ತು ಹಿಂದೆ ನಾನು ಎಷ್ಟು ಸಾರಿ ಟೆಸ್ಟ್ ಸೀರೀಸನ್ನು ಅಟೆಂಡ್ ಮಾಡಿದ್ದೀನಿ ಅನ್ನೋದು ಎಕ್ಸಾಮಲ್ಲಿ ಹೆಲ್ಪ್ ಮಾಡುತ್ತೆ ಸರ್ ನಮಗೆ. ಓಕೆ, ಅಂದರೆ ಎಕ್ಸಾಮ್ ಟೆಸ್ಟ್ ಸೀರೀಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದರೆ ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿದಾಗ ಮಿಸ್ಟೇಕ್ಸ್ಗಳು ಕಮ್ಮಿ ಆಗ್ತಾ ಬರ್ತವೆ. ಹೌದು ಸರ್. ನೀವು ಯಾಕೆಂದರೆ ಟೆಸ್ಟ್ ಸೀರೀಸಲ್ಲಿ ನೀವು ತಪ್ಪು ಮಾಡಿ ಏನಾಗುತ್ತೆ, ಮಿಸ್ಟೇಕ್ಸು ಆಟೋಮೆಟಿಕಲಿ ಕಮ್ಮಿ ಆಗುತ್ತೆ. ಹಾಗಾಗಿ ಟೆಸ್ಟ್ ಸೀರೀಸ್ನ ಬರೀಬೇಕು. ಅದನ್ನು ನೀವು ಮನೇಲಾದರೂ ಬರೀಬೋದು, ಅಥವಾ ಇನ್ಸ್ಟಿಟ್ಯೂಟ್ ಬರೀ ಎಲ್ಲಾದರೂ ಬರೀ, ಒಟ್ಟು ಟೆಸ್ಟ್ ಸೀರೀಸ್ ಅಂತೂ ಬರೀಬೇಕು. ನೀವು ಓದಿದ್ದಾದಮೇಲೆ ನೀವು ಚೆಕ್ ಮಾಡ್ಕೋಬೇಕು ಅಥವಾ ನಿಮಗೆ ನೀವು ಕರೆಕ್ಷನ್ ಮಾಡ್ಕೋಬೇಕು ಅಂದರೆ ಟೆಸ್ಟ್ ಸೀರೀಸು ವೆರಿ ಇಂಪಾರ್ಟೆಂಟ್. ಇದರ ಬಗ್ಗೆ ತುಂಬ ಜನ ಹುಡುಗರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬರ್ತಾ ಇದ್ದಾರೆ. ಮತ್ತು ಆಲ್ರೆಡಿ ಈಗ ತುಂಬ ನೋಟಿಫಿಕೇಷನ್ ತುಂಬ ಗ್ಯಾಪ್ ಆಗಿರೋದ್ರಿಂದ ಹುಡುಗರಿಗೆ ನೋಟಿಫಿಕೇಷನ್ಸ್ ಎಲ್ಲ ಏನು ಮಾಡಬೇಕು ಅನ್ನೋದೊಂದು ಕನ್ಫ್ಯೂಷನ್ಸ್ ಇದೆ. ನೀನು 2020 ಸ್ಟಾರ್ಟ್ ಮಾಡಿ ನಿನ್ನ ಕೈಲಿ ಆರ್ಡರ್ ಕಾಪಿ ಬಂದಿದೆ ಯಾವಾಗ? 25 ಸರ್, 2025 ಅಲ್ಲಿಗೆ 5 ವರ್ಷದ ಲಾಂಗ್ ಜರ್ನಿ, ಅದು ವಿತೌಟ್ 5 ವರ್ಷ ಅನ್ಎಂಪ್ಲಾಯ್ಮೆಂಟ್ ನಿಮ್ಮ ಪ್ರಕಾರ, ಕರೆಕ್ಟಾ? ಆ ಥರ ಸಿಚುವೇಶನ್ ಇದ್ದಾಗ ನಿನ್ನ ತಲೆಯಲ್ಲಿ ಏನಿತ್ತು, ನೀನು ಏನು ಮಾಡಬೇಕು ಅಂದ್ಕೊಂಡು ನಿನ್ನ ಕಾನ್ಫಿಡೆನ್ಸ್ ಇದ್ದ ನಾನು ಸೆಲೆಕ್ಟ್ ಆಗ್ತೀನಿ ಇಲ್ಲ ಅನ್ನೋದು, ಅಥವಾ ತುಂಬ ವಿದ್ಯಾರ್ಥಿಗಳು ಹೇಳ್ತಾರೆ ಇದು ಗೌರ್ಮೆಂಟ್ ಕಾಲ್ ಮಾಡಲ್ಲ, ಅಥವಾ ಗೌರ್ಮೆಂಟ್ ಇದು ನೋಟಿಫಿಕೇಷನ್ಸ್ ಆಗಲ್ಲ, ನಾನು ಸೆಲೆಕ್ಷನ್ ಆಗೋದು ತುಂಬ ಆಗುತ್ತೆ, ಅದ್ರ ಬದಲು ಬೇರೆ ಕೆಲಸ ಮಾಡೋದು, ಆ ಥರ ಎಲ್ಲ ಹುಡುಗರು ಈಗ ಈ ಟ್ರೆಂಡ್ ಆಗ್ತಾ ಇದೆ. ಮತ್ತು ಬಿಗಿನರ್ಸ್ಗೆ ಏನು ಯಾವ ಥರ ಮೈಂಡ್ ಸೆಟ್ ಇಟ್ಕೊಂಡ್ಬರ್ಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ? ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರ್ತೀನಿ ಅಂತಂದರೆ ನಿನ್ನ ಮೈಂಡ್ ಸೆಟ್ ಹೆಂಗಿರಬೇಕು, ಅದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಸರ್, ಈ ಬಿಗಿನರ್ಸ್ ವಿಷಯದಲ್ಲಿ ಮಾತಾಡ್ತಾ ಬಂದರೆ, ಈಗ ಮೊದಲು ನಮ್ಮ ಈ ಫೀಲ್ಡಿಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರಿತೀವಿ, ಗೌರ್ಮೆಂಟ್ ನೌಕರಿ ತಗೋತೀನಿ ಅಂತ ಬರೋರು ಯಾರು ಕೂಡ ಶ್ರೀಮಂತರಲ್ಲ ಸರ್. ಕೋಟಿಗಟ್ಟಲೆ ಎದ್ದವರು, ಬಿಸ್ನೆಸ್ ಮ್ಯಾನ್ ಮಕ್ಕಳು ಯಾರು ಇಲ್ಲಿ ಬರಲ್ಲ. ಬರೋರು ಯಾರು ಗೊತ್ತಾ? ಮಿಡಲ್ ಕ್ಲಾಸಲ್ಲಿ ಒಂದು ನೌಕರಿ ಆದ್ರೆ ಸಾಕಪ್ಪ, ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋತೀನಿ, ನಾನು ಬಡತನದಿಂದ ಹೊರಗೆ ಬರ್ಬೋದು ಅನ್ನೋ ನನ್ನ ಮನಸ್ಥಿತಿಯವರು ಬರ್ತಾರೆ ಇಲ್ಲಿ. ಆಲ್ಮೋಸ್ಟ್ ಎಲ್ಲರೂ 90% ಇರೋರೆಲ್ಲ ಅವರು. ಕರೆಕ್ಟ್. ನಂದೇನು ಗೊತ್ತಾ ಸರ್, ಈಗ ಇಲ್ಲಿ ಬಂದರೆ ಮಿನಿಮಮ್ 2 ವರ್ಷ ಜರ್ನಿ ಸರ್ ಇದು. ನಾನು ಹೇಳ್ತೀನಿ, 1 ವರ್ಷದಲ್ಲಿ ನೌಕರಿ ಆಗುತ್ತೆ, 6 ತಿಂಗಳಲ್ಲಿ ನೌಕರಿ ಆಗುತ್ತೆ. ಇದು 30 ದಿನದಲ್ಲಿ ಇಂಗ್ಲೀಷಲ್ಲಿ ಇರೋ ಬುಕ್ ತರಲ್ಲ ಸರ್, ಹಾಗಲ್ಲ. ನಂದೇನು ಗೊತ್ತಾ, 1-2 ನೋಟಿಫಿಕೇಶನ್ ಬರೆದ್ಬಿಟ್ಟು ಮನೆಗೆ ಹೋಗಂಗಿಲ್ಲ. 1-2 ವರ್ಷ ಟೈಮ್ ಟೇಬಲ್ ಹಾಕೊಂಡೇ ಬಿಡಬೇಕು. 2 ವರ್ಷ ನಾನು ಮಾಡ್ತೀನಿ, ಅದೇನಾರಾಗಲಿ 2 ವರ್ಷ ಮಾಡೋಕ್ಕೆ. ಈಗ ಮನೇಲಿ ಕುತ್ಕೊಂಡು ಮಾಡ್ತೀನಿ ಅಂದರೆ ಬ್ಯಾಕ್ಗ್ರೌಂಡ್ ಹೆಂಗಿದೆ, ಮನೆಯಲ್ಲಿ ಬಡತನ ಆಯ್ತಪ್ಪ, ಭಾಳ ಕಷ್ಟ ಐತಿ, ನಾನು ಬೆಂಗಳೂರು ವಿಜಯನಗರ ಅಲ್ಲಿ ಕೂತ್ಕೊಂಡು ಓದಕ್ಕೆ ನನ್ನ ಕೈಂತ ಆಗಲ್ಲ ಅಂದರೆ ಮನೇಲೇ ಸ್ಟಾರ್ಟ್ ಮಾಡಲಿ. ಆನ್ಲೈನಲ್ಲಿ ಕ್ಲಾಸ್ ತೊಗೊಳ್ಳಿ, ಆನ್ಲೈನಲ್ಲಿ ಬೇಕಾದಷ್ಟು ನೀವೇ ಸರ್ ನಿಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಿಮ್ದು ನಾನೇ ಮನೇಲಿ ಕೂತ್ಕೊಂಡೆ, ನಾನೇ ಉದಾಹರಣೆ ಈಗ ಮನೇಲಿ ಕೂತ್ಕೊಂಡೆ ನಾನು ಮಾಡ್ಬೋದು. ಏನು ಗೊತ್ತಾ, ಮನೇಲಿ ಕೂತ್ಕೊಂಡು ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಮೈಂಡ್ ಮೇಲೆ, ಅಂದರೆ ಹಿಂದೆ ಬಡತನ ಇದ್ದರೆ, ಇನ್ ಕೇಸ್ ಬಡತನ ಇದ್ದರೆ ಮೈಂಡ್ ಮೇಲೆ ಸ್ಟ್ರೆಸ್ ಇರಲ್ಲ, ಒತ್ತಡ ಇರಲ್ಲ. ಫೈನಾನ್ಸಿಯಲಿ ಆಯಿತು ಅಥವಾ ಯಾವುದೇ ರೀತಿ ಆದ್ರೂ ಒತ್ತಡ ಇರಲ್ಲ. ಕಷ್ಟ ಆಗುತ್ತೆ ಮನೇಲಿ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಈ ಎಲ್ಲದರಲ್ಲೂ ಬಡತನಕ್ಕೆ ಮೂಲ ಕಷ್ಟನೇ ಹಣ, ದುಡ್ಡು. ಆ ದುಡ್ಡೇ ಕಷ್ಟ ಆಗಿಬಿಡುತ್ತೆ ನಮಗೆಲ್ಲರೂ, ದುಡ್ಡೇ. ಹಾಗಾಗಿ ಸರ್, ಈಗ ಮತ್ತು ಅದು ಮನೇಲಿ ಬಿಗ್ನರ್ಸ್ಗೆ ಏನು ಹೇಳ್ತೀನಪ್ಪ ಅಂದ್ರೆ, ನಿಮ್ಮದು ಬ್ಯಾಕ್ಗ್ರೌಂಡ್ ಹೆಂಗಿದೆ ನೋಡ್ಕೊಳ್ರಿ ಸರ್. ಬ್ಯಾಕ್ಗ್ರೌಂಡು ನಿಮ್ಮದು ಇಲ್ಲ, ನಾನು 2 ವರ್ಷ ಆರಾಮಾಗಿ ಅಪ್ಪ ಅಮ್ಮ ದುಡ್ಡು ಹಾಕ್ತಾರೆ, ಏನು ಅಡ್ಡಿ ಇಲ್ಲ, ಸಾಲಾಗೆಲ್ಲ ಆಗಲ್ಲ, ಓದ್ತೀನಿ ಅಂದರೆ ಬಂದು ಓದ್ಕೋಬೋದು, ಚಲೋನ ಐತಿ. ಇಲ್ಲ ಇದಾಗಲ್ಲ, ಈಗ ಸುಮಾರು ಒಂದು 6 ತಿಂಗಳು ನೋಡ್ತೀನಿ, ವರ್ಷ ನೋಡ್ತೀನಿ, ಆಮೇಲೆ ಆಗಲಿಲ್ಲ ಮನೆಗೆ ಬರ್ತೀನಿ ಅನ್ನೋದ್ರೆ ಬೇಡ, ಮನ್ಯಾಗ ಸ್ಟಾರ್ಟ್ ಮಾಡಿರಿ. ನಿಮ್ಗೆ ಓದಾಗಿದ್ರೆ ಮನ್ಯಾಗ ಸ್ಟಾರ್ಟ್ ಮಾಡಿರಿ. ಇಲ್ಲ 1-2 ವರ್ಷ ನಾನು ಕುತ್ಕೊಳ್ಳೋಕ್ಕಾಗಲ್ಲ, ಬೆನ್ನು ಐತೆ, ನಾನು ಫೋನ್ ಬಿಡೋಕ್ಕಾಗಲ್ಲ, ನಾನು ಮೀಡಿಯಮ್ ಯೂಸ್ ಮಾಡೋಕ್ಕೆ ಬಿಡೋಕ್ಕಾಗಲ್ಲ, ನಾನು ಅದು ಮಾಡೋಕ್ಕೆ ಬಿಡಲ್ಲ, ನಾನು ಇದು ಮಾಡೋಕ್ಕೆ ಬಿಡಲ್ಲ. ಯಾಕಂದರೆ ಇಲ್ಲಿ ಬಂದರೆ ಸರ್ವವನ್ನು ತ್ಯಾಗ ಮಾಡಲೇಬೇಕು. ಕರೆಕ್ಟ್. ಏನಿದ್ದೆಲ್ಲ ತ್ಯಾಗ ಮಾಡಬೇಕು. ಯಾಕಂದರೆ ಬುಕ್ ಒಂದೇ ಇಲ್ಲಿ ಆಧಾರ, ಬಿಟ್ಟರೆ ಏನೂ ಆಧಾರ ಇಲ್ಲ. ಬುಕ್ ಒಂದೇ, ಆ ಬುಕ್ ಒಂದೇ ನಂಬಬೇಕು, ಅಲ್ಲೇ ಇರಬೇಕು, ಅಲ್ಲೇ ಓದಬೇಕು ಅಷ್ಟೇ. ಹಾಗಾಗಿ ಉಳಿದನ್ನೆಲ್ಲನೂ ತ್ಯಾಗ ಮಾಡಲೇಬೇಕು. ಇದು ಆಗಲ್ಲ ಅಂದರೆ ಬರಬೇಡಿ. ಮೊಬೈಲ್ ಬಿಡೋಕ್ಕಾಗಲ್ಲ, ನಮಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಕ್ಕೆ ಬಿಡೋಕ್ಕಾಗಲ್ಲ, ನಾನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದು ಬಿಡೋಕ್ಕಾಗಲ್ಲ ಅಂದರೆ ಬರ್ಲಕ್ಕೆ ಹೋಗಬೇಡ್ರಿ. ಇಲ್ಲಿ 1-2 ವರ್ಷ ಎಲ್ಲನೂ ಬಿಡ್ತೀನಿ, ನಾನು ಓದ್ತೀನಿ, ನಾನು ಏನೇ ಆಗಲಿ ನೌಕರಿ ತೊಗೊಂಡೇ ಹೋಗ್ತೀನಿ ಅನ್ನೋ ಮೈಂಡ್ ಸೆಟ್ ಇದ್ದರೆ ಬರ್ರಿ. ಎಲ್ಲರೂ ಓದ್ರಿ, ಮನೆಯಲ್ಲಾರ ಓದ್ರಿ, ಧಾರವಾಡಲ್ಲಾರ ಓದ್ರಿ, ಅಥವಾ ನೀವು ಎಲ್ಲಿ ಹೋಗಿ ಓದ್ತಾರೆ ಓದ್ರಿ. ಬಟ್ 1-2 ವರ್ಷ ಟೈಮನ್ನು ತೆಗೆದಿಟ್ಬಿಡ್ರಿ. ಅಪ್ಪ ಅಮ್ಮನಿಗೆ ಹೇಳ್ರಿ, ನಿಮ್ದು ಯಾವುದೇ ವಿಷಯದಲ್ಲಿದ್ದರೂ ಕೂಡ ನಾನು ಇಷ್ಟು ದಿನ ನಾನು ಮಾಡ್ತೀನಿ, ಇದು ಓದ್ತೀನಿ ಅಂತ ಹೇಳ್ರಿ, ಓದ್ರಿ. ಮತ್ತು ಇನ್ನೊಂದು ಏನು ಸರ್, ಇಲ್ಲಿ ಇದೇ ಟೈಮಲ್ಲಿ ಇದೇ ಆಗೋದು ಅಂತ ಹೇಳೋಕ್ಕಾಗಲ್ಲ ಸರ್. ಕರೆಕ್ಟ್. ಅನ್ಸರ್ಟಿನಿಟಿ ಇರುತ್ತೆ. ಈಗ ಈ ಎಕ್ಸಾಮ್, ಈ 3 ತಿಂಗಳಲ್ಲಿ ಎಕ್ಸಾಮ್ ಇಡ್ತಿರೋದು 6 ತಿಂಗಳು ಆಗ್ಬೋದು, 6 ತಿಂಗಳು ವರ್ಷನೂ ಆಗ್ಬೋದು. ಅದೇ ರಿಸಲ್ಟ್ ಬಂದು ಆರ್ಡರ್ ಕಾಪಿ ಬರೋ ಟೈಮಲ್ಲಿ ಲಿಸ್ಟು ಕ್ಯಾನ್ಸಲ್ ಆಗ್ಬೋದು. ಎಲ್ಲನೂ ಅನ್ಸರ್ಟಿನಿಟಿ ಸರ್. ಏನಾಗುತ್ತೆ ಅಂತ ಹೇಳೋಕ್ಕಾಗಂಗಿಲ್ಲ. ಹಾಗಾಗಿ ನಂದೇನು, ಎಲ್ಲದಕ್ಕೂ ರೆಡಿಯಾಗಿರಿ. ಕರೆಕ್ಟ್. ಬಿ ಪ್ರಿಪೇರ್. ಎಲ್ಲದಕ್ಕೂ ರೆಡಿಯಾಗಿರಿ. ಏನೇ ಇರಲಿ, ಯಾವುದೇ ರೀತಿ ಬಿರುಗಾಳಿ ಬರಲಿ, ಪ್ರಳಯ ಬರಲಿ, ಏನು ದುನಿಯಾದಾಗಲಿ, ಸ್ಪರ್ಧಾತ್ಮಕ ಜಗತ್ತಲ್ಲಿ ನಾನು ಇರ್ತೀನಿ, ನಿಲ್ತೀನಿ.
ಹಾಗಾಗಿ ಹಂಗಿರಿ. ಮತ್ತು ಇನ್ನೊಂದು ಹೆಂಗೆ ಆಗಿಬಿಟ್ಟೈತೆ ಅಂದ್ರೆ ಸರ್, ಇದೊಂದು ದೊಡ್ಡ ಸಮುದ್ರ. ಮೊದಲೇ ಹೇಳ್ತೀನಿ ನಾನು, ಈ ಸಮುದ್ರದಲ್ಲಿ ಹೆಂಗಾಗಿದೆ ಅಂದರೆ ಈ ತೇಲ್ದವ್ರಿಗಿಂತ ಮುಳುಗಿದವರು ಜಾಸ್ತಿ. ತೇಲವ್ರಲ್ಲಿ 4 ಜನ ಎಲ್ಲೋ ಕಾಣ್ತೀವಿ, ಬಟ್ ಮುಳುಗಿದ್ದು ಭಾಳ ಇದೆ, ತುಂಬ ಜನ ಇದ್ದಾರೆ. ಹೌದು, ಕರೆಕ್ಟ್. ಮುಳುಗಿದ್ದು ಭಾಳ ಇದೆ. ಹಂಗಂತೇಳಿ ಮುಳುಗಿದವ್ರನ್ನ ನೋಡ್ಕೊತ ಕೂತ್ಕೊಬೇಡ್ರಿ. ತೇಲ್ದವ್ರು ಅದಾರಲ್ಲ ನೋಡ್ರಿ, ಆಗುತ್ತೆ. ಬಟ್ ಆ ತೇಲ್ದವ್ರು ಆಗಕ್ಕೆ ಅಲ್ಲಿ ಇರುತ್ತೆ ಸರ್, ಪರಿಶ್ರಮ ಇರುತ್ತೆ, ಕಷ್ಟ ಇರುತ್ತೆ. ಅದು ನಮ್ಮ ಕೈಯಿಂದ ಆಗತ್ತೆ ಇಲ್ವಾ ನೋಡ್ರಿ. ಮೊದಲು ಒಂದು 2-3 ವರ್ಷ ಎಲ್ಲನೂ ಬಿಟ್ಟು ನಾನು ತ್ಯಾಗ ಮಾಡಿ ಓದ್ತೇನೆಲ್ಲ ನೋಡ್ರಿ. ಆದಮೇಲೆ ಸ್ಟಾರ್ಟ್ ಮಾಡಿರಿ. ಸ್ಟಾರ್ಟ್ ಮಾಡ್ಬೇಕಾದ್ರೆ ನನಗೆ ಅನ್ಸ್ಮಟ್ಟಿಗೆ ಒಂದು ಒಳ್ಳೆಯವ್ರ ಮಾರ್ಗದರ್ಶನ ಈಗ ನಿಮ್ಮದೇ ನನಗೆ PSI ಫಸ್ಟ್ ಒಬ್ಬರಿಗೆ ಹೆಲ್ಪ್ ಮಾಡ್ತು. ಹಂಗೆ ಯಾರ್ದೋ ಒಬ್ರದ್ದು ಒಳ್ಳೆ ಮಾರ್ಗದರ್ಶನ ತೊಗೊಳ್ರಿ. ಯಾರ್ದಾರ ಇರಲಿ, ನಿಮ್ಮ ಅಣ್ಣನೂ ಇರಲಿ, ತಮ್ಮನೂ ಇರಲಿ, ಫ್ಯಾಮಿಲಿಯಲ್ಲಿ ಇರಲಿ, ಅಥವಾ ಯಾರೋ ಒಬ್ರು ಜಾಬ್ ಪಡ್ಕೊಂಡವ್ರು ಇರಲಿ, ಯಾರೇ ಇರಲಿ, ಒಬ್ರು ಮಾರ್ಗದರ್ಶನ ತೊಗೊಳ್ರಿ. ನಿಮ್ಗೆ ಯಾವ ಕೋಚಿಂಗು ಬೇಡ ನಾನು ಅನ್ಸ್ಬಿಟ್ಟಿಗೆ ಸರ್, ಯಾರೋ ಒಬ್ರು ಮಾರ್ಗದರ್ಶನ ಇರಲಿ. ಒಬ್ರು ಮಾರ್ಗದರ್ಶನ ತೊಗೊಂಡು ಓದಿ. ಇಲ್ಲ ನನಗೆ ಏನೂ ಗೊತ್ತಿಲ್ಲ, ಈ ಕಾಂಪಿಟೇಟಿವ್ ಫೀಲ್ಡ್ ಬಗ್ಗೆ ಏನೂ ಗೊತ್ತಿಲ್ಲ, ನೀವು ಕೋಚಿಂಗ್ ಮಾಡಿರಿ. ಏನೂ ಗೊತ್ತಿಲ್ಲ ಅಂದರೆ ಮಾಡಿರಿ, ಅದು ವೈಯಕ್ತಿಕ ಸರ್. ಹೌದು, ಅದು ಮಾಡ್ಕೊಳ್ರಿ. ಮತ್ತೇನೋ ಒಂದು 2 ವರ್ಷ ಕಂಟಿನ್ಯೂ ಆಗಿ ಓದ್ರಿ. ಕನ್ಸಿಸ್ಟೆನ್ಸಿ ಇರಬೇಕು. ಒಂದು 2 ವರ್ಷ ಕಂಟಿನ್ಯೂ ಅಂದರೆ ಯಾವ ದಿನ ಮಿಸ್ ಮಾಡೋಂಗಿಲ್ಲ. ಕಂಟಿನ್ಯೂ ಆಗಿ ಓದಬೇಕು, ಎಕ್ಸಾಮ್ ಬರೀಬೇಕು. ಎಕ್ಸಾಮ್ ಅಂದರೆ ಈಗ ನೋಟಿಫಿಕೇಶನ್ ಬಂತ, ಸಿಲೆಬಸಲ್ಲಿ ಏನಿದೆ ನೋಡ್ಕೊಳ್ಳೋದು, ಅದು ಸಿಲೆಬಸ್ನ ರೆಡಿ ಆಗಿದ್ದನ್ನೆಲ್ಲ ನೋಡ್ಕೊಳ್ಳೋದು. ಯಾವ್ದು ಸ್ಪೆಸಿಫಿಕ್ ಆಗಿ ಮತ್ತೆ ಯಾವ್ದು ಹೊಸದು ಏನಾದರೂ ಕೇಳಿದಾರ, ಸಿಲೆಬಸ್ಲಿ ಏನಾದರೂ ಹೊಸದು ಬಂದಿದೆಯಾ ಅದನ್ನೆಲ್ಲ ಓದ್ಕೊಳ್ಳೋದು, ಆ್ಯಡ್ ಮಾಡ್ಕೊಳ್ಳೋದು, ಎಕ್ಸಾಮ್ ಬರೀಬೇಕು. ಮತ್ತೆಲ್ಲ ಅದ್ರ ಮತ್ತು ಇನ್ನೊಂದು ಸಲ ಏನಂದರೆ ಬುಕ್ಸನ್ನು ಚೇಂಜ್ ಮಾಡಬಾರ್ದು ಸರ್. ಒಂದು ಅಥೆಂಟಿಕೇಟ್ ಬುಕ್ ತೊಗೊಂಡು ಅದನ್ನೇ ಈ ಬಿಗಿನರ್ಸ್ಗೆ ಏನು ಹೇಳ್ತೀನಿ ಅಂದರೆ, ಈ ಒಳ್ಳೆ ಬುಕ್ಸ್ ತುಂಬ ಬಂದಿದೆ ಸರ್. ನಿಮ್ಮದೇ ಪ್ರಬಂಧ ಸೇರಿದಂಥ ಬುಕ್ ನೋಡಿದೆ, ಅದು ನೆಕ್ಸ್ಟ್ ಲೆವೆಲ್ ಇದೆ ಸರ್. ಹಾಗೆ ಈಗ ಪ್ರಬಂಧ ಸೇರಿದಂಥ ಬುಕ್ಕನ್ನು ತೊಗೊಂಡು ಓದ್ತಾ ಇದ್ದೀನಿ ಅಂದರೆ, ಮತ್ತೊಬ್ಬರು 1 ವರ್ಷ ಬಿಟ್ಟು ಮತ್ತೊಂದು ಬುಕ್ ಬರುತ್ತೆ. ನಾನು ಚೇಂಜ್ ಮಾಡಬೇಡ್ರಿ ಅಂತಾನೆ ಸರ್. ಆ ಬುಕ್ ಚೇಂಜ್ ಮಾಡಬೇಡ್ರಿ. ಆ ಬುಕ್ಕನ್ನು 5-10 ಸಲ ಓದ್ರಿ. ಅದರಲ್ಲಿ ಎಲ್ಲಾನು ನಿಮ್ಗೆ ಏನು ಬೇಕಲ್ಲ ಅರ್ದು ಕುಡಿದ್ಬಿಡ್ರಿ. ಆಮೇಲೆ ಬುಕ್ ಚೇಂಜ್ ಮಾಡಿದ್ರೆ ಬೇಡನಲ್ಲ. ಬಟ್ ಅದು ಈಗ ಹೊಸ ಅಂದರೆ ಹೆಂಗೈತಿ, ಇದು ಜಗತ್ತು ಹೆಂಗೈತಿ ಒಂಥರ ಬಿಸ್ನೆಸ್ ಆಗೈತೆ ಸರ್. ಡೈರೆಕ್ಟಾಗಿ ಕರೆಕ್ಟ್. ಇದು ಹೆಂಗಾಗ್ಬಿಟ್ಟೈತಿ, ದಿನ ಒಂದು ಬುಕ್ಸು, ದಿನ ಒಂದು ಕಲರ್ಫುಲ್ ವರ್ಲ್ಡು, ಮೇಲ್ಗಡೆ ಪೇಜ್ ಚೇಂಜ್ ಮಾಡಿಬಿಡ್ತಾರೆ, ಬುಕ್ನ ರಿಲೀಸ್ ಮಾಡಿಬಿಡ್ತಾರೆ. ಕಂಟೆಂಟ್ ಎಡಿಷನ್ಸ್ ಅಂತ ಅಂದ್ಬಿಟ್ಟು. ಎಡಿಷನ್ಸ್ ಅದು ಏನಾರು ಮಾಡಿಕೊಂಡು ಇದು ಹೆಂಗಾಗ್ಬಿಡತ್ತೆ. ನಾನು ಬುಕ್ ಓದ್ತಾ ಇರ್ತೀನಿ, ಯಾವುದೊಂದು ಚಲೋ ಬುಕ್ ತೊಗೊಂಡು ಓದ್ತೀನಿ. ಇದಕ್ಕಿಂತನೂ ಪಕ್ಕದವ್ರು ಯಾರೋ ಚಲೋ ಬುಕ್ ತಂದಾರೆ, ಮತ್ತೆ ಹೊಸ ಬುಕ್ ಬಂದೈತಿ ಅನ್ಕೊಳ್ಳಿ, ಈ ಬುಕ್ಕನ್ನು ಬಿಟ್ಟು ಆ ಬುಕ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ. ನನಗೆ ಅನ್ಸೋ ಮಟ್ಟಿಗೆ ಇದು ತಪ್ಪು ಸರ್. ಹೌದು, ಕರೆಕ್ಟ್. ನಾನೇನು ಗೊತ್ತಾ, ಈ ಬುಕ್ಕನ್ನು ನಿಮಗೆ ಎಷ್ಟು ಬೇಕು ಅಷ್ಟು 5-10 ಸಲ ಈ ಬುಕ್ಕನ್ನು ಓದ್ರಿ. ಈ ಬುಕ್ಕನ್ನು ಓದಿ ಇದರಿಂದ ಎಲ್ಲನೂ ಒಂದು 80% ನೆನಪಿಟ್ಕೊಳ್ಳೋಕೆ ಟ್ರೈ ಮಾಡಿರಿ. ನೆನಪು ಇರಲಿ, ಆಮೇಲೆ ಬೇಕಿದ್ರೆ ಆ ಬುಕ್ ನೋಡಿರಿ, ನಾ ಬೇಡನಲ್ಲ. ನಾನೇನು ಈ ಬಿಗಿನರ್ಸ್ಗೆ ಚಲೋ ಬುಕ್ ಈಗ ತೊಗೊಳ್ರಿ. ಈಗ ನಿಮ್ಮದು ಪ್ರಬಂಧ ಸಿದ್ಧಾಂತ ಆಗಿರ್ಬೋದು, ಹಿಂಗೆ ಎಲ್ಲ ಆಥರ್ಸ್ ಬುಕ್ಸು, ನಿಮಗೆ ಯಾವ್ದು ಮಟೀರಿಯಲ್ ಬೇಕು ಎಲ್ಲನೂ ಒಂದು ಸರಿ ತೊಗೊಳ್ರಿ. ಎಲ್ಲ ಚಲೋ ಬುಕ್ಸ ತೊಗೊಳ್ರಿ, ಇನ್ ಡೆಪ್ತ ತೊಗೊಳ್ರಿ. ನಾನು ಬೇಸಿಕ್ ಮ್ಯಾಗಿನ ಸಿಂಗಲ್ ಬುಕ್ ಯಾವುದೂ ಹೇಳಲ್ಲ, ಎಲ್ಲ ಇನ್ ಡೆಪ್ತ್ ಬುಕ್ಕೇ ತೊಗೊಳ್ರಿ. ತೊಗೊಂಡು ಕಷಿಂದ ಒಂದು 2 ವರ್ಷ ಕಂಟಿನ್ಯೂ ಟೈಮ್ ಟೇಬಲ್ ಹಾಕೊಂಡು ಎಲ್ಲ ಬುಕ್ಸನ್ನು ಓದ್ರಿ. ಬುಕ್ಸನ್ನು ಚೇಂಜ್ ಮಾಡಿಬಿಡ್ರಿ. ಆಮೇಲೆ ಎಲ್ಲ ಎಕ್ಸಾಮನ್ನು ಓದ್ರಿ, ಬರೀರಿ. ರಿಸಲ್ಟ್ ಯಾಕೆ ಬರಲ್ಲ ನೋಡೋಣ ಅಂತೀನಿ ಸರ್ ನಾನು. ಕರೆಕ್ಟ್. ಅಂದರೆ ಏನಂದರೆ, ಒಂದು ಯಾವುದೇ ಎಕ್ಸಾಮ್ಸ್ಗೆ ಓದ್ಬೇಕಾದ್ರೆ ಒಂದು ಅಥೆಂಟಿಕೇಟ್ ಸೋರ್ಸ್ ಇಟ್ಕೊಳ್ಳಿ, ಅದನ್ನೇ ಕಂಟಿನ್ಯೂಸ್ ರಿವಿಷನ್ಸ್ ಮಾಡ್ತಾವ್ರಿ. ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ತುಂಬ ಸಕ್ಸಸ್ ಆಗ್ಬೋದು. ದರಪ್ಪ, ತುಂಬ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ತುಂಬ ವಿಚಾರಗಳನ್ನ ವಿದ್ಯಾರ್ಥಿಗಳಿಗೆ ಸರಳವಾಗಿ ಹೇಳ್ತೀಯ. ಯಾಕೆಂದರೆ ಈಗಿನ ಹೊಸ್ದಾಗಿ ಬರೋ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು, ಯಾಕೆಂದರೆ ಇದೊಂಥರ ಲಾಂಗ್ ಜರ್ನಿ. ಇಲ್ಲಿ ನೀನು ಡೆಡಿಕೇಶನ್ಸ್ ಇದು ಅಥವಾ ಒಂದು ರೆಗ್ಯುಲರಾಗಿ ನೀನು ಕಂಟಿನ್ಯೂಸ್ ಓದಲಿಲ್ಲ ಅಂದರೆ ಸಕ್ಸಸ್ ಆಗೋದು ಕಷ್ಟ. ತುಂಬ ಪ್ರಾಕ್ಟಿಕಲಾಗಿ ಹೇಳಿದೆ. ಆ್ಯಕ್ಚುಲಿ ನಂಗೆ ತುಂಬ ಇದನ್ನಿಸ್ತು. ಈಗ ತುಂಬ ಓವರಾಗಿ ಹೊಗಳೋದೇನಿಲ್ಲ. ಏನು ಪ್ರಾಕ್ಟಿಕಲ್ ಇದೆ, ನೀನು ಏನು ಕಷ್ಟಪಟ್ಟದನ್ನ ಪ್ರಾಕ್ಟಿಕಲ್ ಹುಡುಗರು ಹೇಳಿದ್ಯಾ. ಇದರಿಂದ ಹುಡುಗರು ಏನು ತೊಗೋಬೇಕು ತೊಗೊಳ್ಳಿ, ಒಳ್ಳೇದು ತೊಗೊಳ್ಳಿ. ಇದರಲ್ಲಿ ಕೆಲವೊಂದು ನಿಮಗೆ ಇಷ್ಟ ಆಗ್ಬೋದು, ಇಷ್ಟ ಆಗದಲ್ಲೇ ಇರ್ಬೋದು. ಬಟ್ ಇದು ಅವ್ರ ಎಕ್ಸ್ಪೀರಿಯೆನ್ಸು, ಅವರ ಒಂದು ಜರ್ನಿ, ಅವರು ಸಕ್ಸಸ್ ಆಗಕ್ಕೆ ಏನೇನು ಮಾಡಿದ್ರು ಅದರಲ್ಲಿ ಖಂಡಿತ ಎಲ್ಲ ಅಂಶಗಳು ಹೆಲ್ಪ್ ಆಗುತ್ತಿರುತ್ತೆ. ನೀವು ಅಡಾಪ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಬೇಕು, ನಿಮ್ಗೆ ಯಾವುದು ಅಂಶ ಇಷ್ಟ ಆಗುತ್ತೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿ, ಫಾಲೋ ಆಗಿ ಸಕ್ಸಸ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.